ಇದರಲ್ಲಿ ಬರೆದಿದ್ದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ. ಇವತ್ತು ನಾವು ಉಳಿದಿರುವುದೇ ಆತನ ಕೃಪೆ. ಆಮೇನ್. ಸೊ ನಾವು ಎಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ವಾರದಲ್ಲೂ ಸಹ ನಾವು ಸೇರಿ ಬರುವಂತೆ ದೇವರು ನಮಗೆ ಕಾಪಾಡಿದ್ದಾರೆ, ರೈಟ್? ಸೊ ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಎದ್ದು ನಿಂತು ದೇವರನ್ನು ಆರಾಧಿಸೋಣ, ಸ್ತುತಿಸೋಣ ಈ ಮುಂಜಾನೆ. ನಾವೆಲ್ಲ ಚಪ್ಪಾಳೆ ತಟ್ಟುತ್ತಾ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಎಬಿನೆಜರ್ ಎಬಿನೆಜರ್ ಇದುವರೆಗೂ ಕಾಪಾಡಿರುವೆ, ಎಬಿನೆಜರ್ ಎಬಿನೆಜರ್ ಇದುವರೆಗೂ ಕಾಪಾಡಿರುವೆ, ಇದುವರೆಗೂ ಕಾಪಾಡಿರುವೆ. ಎಬಿನೆಜರ್ ಎಬಿನೆಜರ್ ಇದುವರೆಗೂ ಕಾಪಾಡಿರುವೆ, ಎಬಿನೆಜರ್ ಎಬಿನೆಜರ್ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಪರಿಶುದ್ಧ ದೇವನೇ, ಪರಲೋಕ ರಾಜನೇ, ಪರಿಶುದ್ಧ ದೇವನೇ, ಪರಲೋಕ ರಾಜನೇ, ಪರಲೋಕ ರಾಜನೇ, ಪರಿಶುದ್ಧ ದೇವನೇ, ಪರಲೋಕ ರಾಜನೇ, ಪರಿಶುದ್ಧ. ಅರುಣೋದಯ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನೇ, ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನೇ, ಸರ್ವಶಕ್ತನೇ. ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನೇ, ಎಲ್ ಶಡಾಯ್ ಎಲ್ ಶಡಾಯ್ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣ್ಬವನೇ, ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣ್ಬವನೇ, ನನ್ನನ್ನು ಕಾಣ್ಬವನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣ್ಬವನೇ, ಎಲ್ರೋಹಿ ಎಲ್ರೋಹಿ
ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ ಹೊಸ ಬಾಳು ತಂದವರೇ ಹೊಸ ಆರಂಭ ತಂದವರೇ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ ತನ್ನ ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ Yes Lord, we give you praise. Thank you Jesus. ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಹೊಸ ಬಾಗಿಲ ತೆರೆದಿರುವೆ ಮಹಿಮೆಯ ಕಾರ್ಯ ಮಾಡಿರುವೆ ಹೊಸ ಬಾಗಿಲ ತೆರೆದಿರುವೆ ಮಹಿಮೆಯ ಕಾರ್ಯ ಮಾಡಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಹೊಸ ಬಾಗಿಲ ತೆರೆದಿರುವೆ ಮಹಿಮೆಯ ಕಾರ್ಯ ಮಾಡಿರುವೆ ಹೊಸ ಬಾಗಿಲ ತೆರೆದಿರುವೆ ಮಹಿಮೆಯ ಕಾರ್ಯ ಮಾಡಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ
ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. Thank you, Jesus. Thank you, Father. Thank you, Lord. Thank you, Jesus. Thank you, Father. We give you glory. We give you praise. Thank you, Jesus. ನಮ್ಮನ್ನು ಕಾಪಾಡುವ ಆತನಿಗೆ ಸ್ತೋತ್ರ. Thank you, Lord. Thank you, Jesus. Thank you, Father. Thank you, Lord. Thank you, Jesus. We give you glory. Thank you, Father. ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗಿನ ತಾವರೆ ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗಿನ ತಾವರೆ ನಿನ್ನನ್ನು ನಾ ಕಂಡೆನೆ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗಿನ ತಾವರೆ ನಿನ್ನನ್ನು ನಾ ಕಂಡೆನೆ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೇ
ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ತುಮ್ಸಾ तुमसा कहीं नहीं अब है पूरा यकीन. तुमसा कोई नहीं. तुमसा कोई नहीं. तुमसा कहीं नहीं अब है पूरा यकीन. तुमसा कोई नहीं. यीशु मसीह होगा ही बात तेरी. गाए आसमान गाए ज़मीन. यीशु मसीह ओ महिमा तेरी. गाए आसमान गाए ज़मीन. तुमसा कोई नहीं. तुमसा कहीं नहीं अब है पूरा यकीन. तुमसा कोई नहीं. तुमसा कोई नहीं. Yes, Father, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. Swami, yes, thank you, Lord. We praise you, Jesus. Thank you, Father. There's no one else like you, Father. Yes, Father. तुमसा कोई नहीं. अंधेरों में तू रोशनी है. तू ही मंजिल तू रास्ता भी है. तू है जहाँ न कुछ कमी है. तेरा ही नाम जिंदगी है. अंधेरों में तू रोशनी है. तू ही मंजिल तू रास्ता भी है. तू है जहाँ न कुछ कमी है. तेरा ही नाम जिंदगी
अब है पूरा यस फादर तुम सा कोई अंधेरों में तो रोशनी है, तू ही मंजिल तू रास्ता भी है, तू है जहाँ न कुछ कमी है, तेरा ही नाम जिंदगी है। अंधेरों में रोशनी है, तू ही मंजिल तू रास्ता भी है, तू है जहाँ न कुछ कमी है, तेरा ही नाम जिंदगी। ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ದೇವರೇ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀನೊಬ್ಬನೇ ಯೋಗ್ಯನು ಸ್ವಾಮಿ, ನೀನು ಸ್ತುತಿಗೆ ಯೋಗ್ಯನು, ನೀನು ಘನತೆಗೆ ಯೋಗ್ಯನು, ಮಾನ ಮಹಿಮೆಗೆ ಯೋಗ್ಯನು. Oh, we worship you, Jesus. Oh, we give glory, Lord. Thank you, 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 Jesus. Oh, thank you, Lord. Thank you. Thank you, Jesus. Oh, we worship you, Lord. Hallelujah. Yes, 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 yes. We welcome you. ನಮ್ಮಲ್ಲಿರುವಾತನೇ ನಿನ್ನ ಕಾರ್ಯಕ್ಕೋಸ್ಕರ ನಿನ್ನ ಸ್ಥಾನವನ್ನು ನೀನು ಅಲಂಕರಿಸಿಕೋ. Hallelujah. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಸಂತೈಸುವ ತಾಯಿಯಂತೆ ನನ್ನ
ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲರನ್ನು ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ. ಎಸ್ ಫಾದರ್, ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ. ಸಂತೈಸುವ ತಾಯಿಯಂತೆ ನನ್ನೇಸುವು ನನ್ನನು. ಸಂತೈಸುವ ತಾಯಿಯಂತೆ ನನ್ನೇಸುವು ನನ್ನನು. Hallelujah, 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 hallelujah. ಜೀವ ಕೊಟ್ಟನು, ಜೀವ ಕೊಟ್ಟನು ನನಗಾಗಿ, ನನ್ನ ಪಾಪವ ಹೊತ್ತನು. ಜೀವ ಕೊಟ್ಟನು ನನಗಾಗಿ, ನನ್ನ ಪಾಪವ ಹೊತ್ತನು. ಸಂತೈಸುವ ತಾಯಿಯಂತೆ ನನ್ನೇಸುವು ನನ್ನನು. ಓರಿಯಲರ ಬಾಂದ್ರಿ ಕಮಾಂದ್ರಿ. ಸಂತೈಸುವ ತಾಯಿಯಂತೆ ನನ್ನೇಸುವು ನನ್ನನು. Hallelujah, hallelujah, hallelujah. Elru, come on church. Oh, we worship you, Jesus, Almighty God, King of Kings, oh Lord of Lords. Hallelujah, 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 hallelujah. ಕೊನೆದಾಗಿನ hallelujah, 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 hallelujah. ಸ್ತೋತ್ರ ಕರ್ತನೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಆರಾಧನೆ ನಿನಗೆ, ಮಹಿಮೆ ನಿನಗೆ. ಓ ವಿ ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯರಬ ಶಬಲರಿಗೆ ರೆಬು. ಎಲ್ಲ ಬಾಯಿಗಳು ದೇವರನ್ನ ಸ್ತುತಿಸಲು. ಶಕ ಲೋಕು ರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಓರಿ ಶಬಲಹಿ ಬಾ ತೂರಿ ಬಹನ್ನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಓ ವಂದನೆ, ವಂದನೆ, ವಂದನೆ. ಎಲ್ಲ ಬಾಯಿಗಳು ಕರ್ತನ ಸ್ತುತಿಸಲಿ, ಸ್ತುತಿಸಲಿ. ಸ್ತೋತ್ರ ಬರಲಿ, ಸ್ತೋತ್ರ ಬರಲಿ. ಸ್ತೋತ್ರ ಯೇಸುವೇ, ಓ ಸ್ತೋತ್ರ ಯೇಸುವೇ. ಸ್ತೋತ್ರ, 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 ಸ್ತೋತ್ರ. ಘನ ಮಾನ ಮಹಿಮೆ ನಿನಗೆ, 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 ನಿನಗೆ ರಾಜ, ನಿನಗೆ ರಾಜ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೈಗಳನ್ನು ತಟ್ಟುತ್ತಾ ಓ ನಾವೇಳೋಣ ಸ್ತೋತ್ರ, 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 ಸ್ತೋತ್ರ. ವಿ ವರ್ಷಿಪ್ ಯು ಜೀಸಸ್. ಓ ಯುವರ್ ಕಿಂಗ್ ಆಫ್ ಕಿಂಗ್, ಯುವರ್ ಲಾರ್ಡ್ ಆಫ್ ಲಾರ್ಡ್. ಎಲ್ಲ ಕೈಗಳು ತಟ್ಟಲು ಬರಲಿ. ಹೋಲಿ, ಹೋಲಿ, ಯು ಆರ್ ಹೋಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ರಾಜ. ಶಾಬರಿಲಿಬೋ ಚಲಿಸು ಸ್ವಾಮಿ. ನಿನ್ನ ಕಾರ್ಯವನ್ನು ಕಂಟಿನ್ಯೂ ಆಗಿ ಮಾಡು, ನಮ್ಮ ಕೂಡ ಮಾತನಾಡು.
ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ಶೇಖರ ಬಹಾಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ನಾನು ಮೆಲ್ಲ ಹೇಳಬೇಕು, ನೀವು ಗಟ್ಟಿ ಹೇಳ್ಬೇಕಾದ್ರೆ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಿಜವಾದಂಥ ಒಂದು ಆನಂದ ಇದೆ. ದೇವರ ಸಮ್ಮುಖದಲ್ಲಿ ನಿಜವಾದಂಥ ಏನಿದೆ? ಸಂತೋಷ ಇದೆ. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ನೋಡ್ತೀರಾ? ಆಯ್ತಲ್ಲ, ನೀರು ಕುಡಿಯೋದು ಮತ್ತು ಇನ್ನಿತರ ಚಟುವಟಿಕೆಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರು, ನಮ್ಮ ಜವಾಬ್ದಾರಿಗಳು ಏನೆಂಬುದನ್ನು ನಾವು ಅರಿತುಕೊಳ್ಳುವಾಗ ಏನಾಗ್ತದೆ? ಎಲ್ಲರೂ ಇಲ್ಲಿ ನೋಡ್ತೀರಾ? ಅರಿತುಕೊಳ್ಳುವಾಗ ಏನಾಗ್ತದೆ? ನಮ್ಮ ಕ್ರಿಸ್ತನಲ್ಲಿ ನಾವು ಯಾರು, ಕ್ರಿಸ್ತನಲ್ಲಿ ದೊರಕಿದ ನಮ್ಮ ಒಂದು ಜವಾಬ್ದಾರಿಗಳು ಏನು ಎಂಬುದಾಗಿ ನಾವು ಅರಿತುಕೊಂಡಾಗ ನಮಗೆ ನಮ್ಮ ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ಏನಾಗ್ತದೆ? ಈಸಿ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಒಂದೊಂದು ಕಂಪನಿಗಳಲ್ಲಿದ್ದೀರಿ, ಕೆಲಸ ಕಾರ್ಯಗಳಲ್ಲಿದ್ದೀರಿ, ಯಾವುದೋ ಒಂದು ಜಾಬಲ್ಲಿದ್ದೀರಿ. ಜಾಬಲ್ಲಿ ನಿಮಗೆ ಆ ಕಂಪನಿಯೋ ಆ ಸಂಸ್ಥೆಯೋ ಒಂದು ಸ್ಥಾನ ಕೊಟ್ಟಿರ್ತದೆ. ಆ ಸ್ಥಾನದ ಜವಾಬ್ದಾರಿಗಳನ್ನು ಫಸ್ಟೇ ತಿಳಿಸಿರ್ತದೆ ಅಲ್ವಾ? ನಿನ್ನ ಕರ್ತವ್ಯ ಏನು, ನೀನು ಮಾಡತಕ್ಕದ್ದೇನು. ಆ ಸ್ಥಾನದ ಜವಾಬ್ದಾರಿಯನ್ನು ಅವರು ತಿಳಿಸಿರೋದ್ರಿಂದ, ನಾವು ತಿಳಿದುಕೊಂಡಿರೋದ್ರಿಂದ ಅದನ್ನು ನಮಗೆ ಮಾಡಲಿಕ್ಕೆ ಏನಾಗ್ತದೆ? ಈಸಿ ಆಗ್ತದೆ. ಬೆಳಿಗ್ಗೆ ಹೋಗ್ತೇವೆ, ಸಾಯಂಕಾಲ ಬರ್ತೇವೆ. ನಾವು ಯಾವ ಸ್ಥಾನದಲ್ಲಿದ್ದೇವೆ ಎಂಬಂಥ ಆ ಕಾನ್ಷಿಯಸ್ನೆಸ್ ನಮಗೆ ಇರ್ತದೆ. ಆ ಕಾನ್ಷಿಯಸ್ನೆಸ್ ಮಾತ್ರವಲ್ಲದೆ ನಮ್ಮ ಸ್ಥಾನದ ಮೇಲಿರುವಂಥ ನಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಏನೆಂಬುದಾಗಿ ನಮಗೆ ತಿಳಿದಿರ್ತದೆ. ಆದ್ದರಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅದನ್ನೇ ಮಾಡ್ತೇವೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡೋದಿಲ್ಲ. ಯಾಕಂದರೆ ನಾವು ಅದಕ್ಕಾಗಿಯೇ ನೇಮಿಸಲ್ಪಟ್ಟಿದ್ದೇವೆ, ಅದಕ್ಕಾಗಿ ನಾವು ಆರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅದೇ ಪ್ರಕಾರ ಕ್ರಿಸ್ತನಲ್ಲಿ ನಾವು ಯಾವ ಉದ್ದೇಶಕ್ಕಾಗಿ ಆರಿಸಲ್ಪಟ್ಟಿದ್ದೇವೆ, ಯಾವ ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ನಾನು ನನ್ನ ಜೀವಿತದಲ್ಲಿ, ನೀವು ನಿಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳುವಾಗ ಏನಾಗ್ತದೆ ಗೊತ್ತುಂಟ? ನಮ್ಮ ಜವಾಬ್ದಾರಿಯಲ್ಲಿ ನಾವು 24 hours ಮೂವ್ ಆಗಲಿಕ್ಕೆ ಆಗ್ತದೆ. ಆ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡಲಿಕ್ಕೆ ಆಗ್ತದೆ. ಓಕೆ, ನಮ್ಮ ಜವಾಬ್ದಾರಿಯನ್ನು, ಲೌಕಿಕವಾದಂಥ ಜವಾಬ್ದಾರಿಗಳನ್ನು ನಾವು ಮಾಡುವಾಗ ಅದಕ್ಕೆ ಏನಿದೆ? ಪ್ರತಿಫಲ ಇದೆ. ಹೌದಲ್ವಾ? ಪ್ರತಿಫಲ ಉಂಟಾ ಇಲ್ವಾ? ಅದಕ್ಕೆ ಪ್ರತಿಫಲ ಇದೆ, ಅದಕ್ಕೆ ಸಂಬಳ ಇದೆ. ಅದೇ ಪ್ರಕಾರ ಆತ್ಮೀಕವಾದಂಥ ಸತ್ಯ ಸಂಗತಿಯನ್ನು ತಿಳಿದುಕೊಂಡು ಅದರಲ್ಲಿ ನಿಂತುಕೊಂಡು ಅದರಲ್ಲಿ ಮುಂದುವರಿಯುವಾಗ ಅದಕ್ಕೂ ಕೂಡ ಪ್ರತಿಫಲ ಇದೆ. ಹಲ್ಲೆಲೂಯಾ. ಕ್ರಿಸ್ತನ ಸಭೆ ಅಂದರೆ ಅದೊಂಥರ ಗೊತ್ತು ದೆಸೆ ಇಲ್ಲದ ಸಂಗತಿ ಅಲ್ಲ. ಅದಕ್ಕೊಂದು ಗೊತ್ತಿದೆ, ಅದಕ್ಕೊಂದು ಗುರಿ ಇದೆ. ಹಲ್ಲೆಲೂಯಾ. ಕ್ರೈಸ್ತತ್ವ ಅನ್ನುವಾಗ ಅದೊಂದು ಏನೋ ಎಂಥದೋ ಅಂತಲ್ಲ, ಅದಕ್ಕೆ ಒಂದು ಜವಾಬ್ದಾರಿಗಳು ಕೂಡ ಇದೆ. ಉದಾಹರಣೆಗಾಗಿ ನಾನೊಂದು ಹೀಗೆ ನೆನ್ನೆ ಒಂದು ಕಡೆಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದನ್ನು ನೈಟ್ ಬೇರೆ ಕಡೆ ಪ್ರೇಯರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದನ್ನು ಇವತ್ತು ಇಲ್ಲಿಗೂ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಉದಾಹರಣೆಗಾಗಿ ನಿಮ್ಗೆ ಗೊತ್ತಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ನೇಮಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ಅವರಿಗೆ ಜವಾಬ್ದಾರಿ ಇರ್ತದೆ. ಹಲ್ಲೆಲೂಯಾ. ಅದರ ಜೊತೆ ಆ ಪೊಲೀಸ್ನವರ ಜೊತೆ ಲೋಕಲ್ ಪೀಪಲ್ ಕನೆಕ್ಟ್ ಇರ್ತಾರೆ. ಕೆಲವರಿಗೆ ಆಸೆ ಏನು ಗೊತ್ತುಂಟ? ನಾನು ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇರ್ತದೆ ಕೆಲವರಿಗೆ. ಕೇಳ್ರಿ, ನಾನು ಪೊಲೀಸ್ ಆಗಬೇಕಂತ ಆಸೆ ಇರ್ತದೆ.
ಆದರೆ ಅದು ಆಗಲಿಕ್ಕೆ ಆಗೋದಿಲ್ಲ. ಮನೆಯವರ ತಡೆಯೋ ಅಥವಾ ಹಣಕಾಸಿನ ಸಮಸ್ಯೆಯೋ ಅಥವಾ ಎತ್ತರದ ನನ್ನ ಹಾಗೆ ಗಿಡ್ಡವೋ, ನಾನಷ್ಟು ಗಿಡ್ಡ ಇಲ್ಲ, ಓಕೆ, ಏನೋ ಒಂದು ಸಮಸ್ಯೆಯಿಂದ ಅವರಿಗೆ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಹಾರ್ಟಲ್ಲಿ, ಹೃದಯದಲ್ಲಿ ಒಂದು ಆಸೆ ಇರ್ತದೆ, ನೀತಿ ನ್ಯಾಯಕ್ಕಾಗಿ ನಾನು ಏನಾದರೂ ಮಾಡಬೇಕೆಂಬಂತ ಒಂದು ತವಕ ಇರ್ತದೆ. ಅಂಥವ್ರು ಹೆಚ್ಚಿನವರು ಏನು ಮಾಡ್ತಾರೆ ಗೊತ್ತುಂಟ, ಪೊಲೀಸ್ ಅವರ ಜೊತೆ ಸೇರಿಕೊಳ್ತಾರೆ ಅವರು. ಅಂದರೆ ಇದರಲ್ಲೆಲ್ಲ ಯಾವುದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದಿಲ್ಲ, ಅವ್ರು ಲೋಕಲ್ ಪೀಪಲ್ ಆಗಿರ್ತಾರೆ. ಅವರು ಮಾಹಿತಿ ಕೊಡೋರಾಗಿರ್ತಾರೆ. ಎಂಥ ಮಾಹಿತಿ ಕೊಡ್ತಾರೆ ಗೊತ್ತ, ನಿಮ್ಗೆ ಗೊತ್ತುಂಟ, ನಾವಿರುವಂಥ ಪಟ್ಟಣದಲ್ಲಿ ಮಾಹಿತಿದಾರರಿದ್ದಾರೆ, ಮಾಹಿತಿ ಕೊಡುವವರೆಲ್ಲ ಇದ್ದಾರೆ. ಅವರ ಹೃದಯದಲ್ಲಿ ಆಸೆ ನೀತಿ. ಏನಂಡ ಕತ್ತಲ ಸಂಗತಿ ಇತ್ತು ನಾವು ಪನೋಡು, ಏನಂಡ ಬೊರ್ಚೆನ ಕಾನೂನಿಗೆ ವಿರುದ್ಧವಾಯಿನ ಸಂಗತಿ ನಡತೊಂದು ಪನೋಡು. ಪೊಲೀಸರು ಅಂಥವರನ್ನೇ ಗುರುತಿಸಿ ಅಂಥವ್ರ ಜೊತೆನೇ ಕಮ್ಯುನಿಕೇಷನ್ ಮಾಡ್ತಾರೆ. ನಮಗೆ ಗೊತ್ತಾಗೋದಿಲ್ಲ, ಅವರು ಪೊಲೀಸು ಕೂಡ ಅಲ್ಲ, ಸಾಧಾರಣ ಜನರು ಎಲ್ಲ ಕಡೆ ಸುತ್ತಾ ಇರ್ತಾರೆ, ಒಂದೊಂದೇ ಮಾಹಿತಿ ಕೊಡ್ತಾ ಇರ್ತಾರೆ. ಅದರ ಜೊತೆ ಇವರು ಕೂಡ ಇದ್ದಾರೆ, ಅವರು ಸಹ ಗೊತ್ತಾಗೋದಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಇದ್ದವರೇ ಅವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರೇ, ಆದರೆ ಗುಪ್ತದಳ ಇಲಾಖೆ ಅವರು ಅಲ್ವಾ, ಅವರಿಗೆ ಸಿವಿಲ್ ಡ್ರೆಸ್ಸೇ ಅವರು ಅಲ್ವಾ, ಅವರಿಗೆ ಕಾಕಿ ಡ್ರೆಸ್ ಇಲ್ಲ. ಎಣಿಸೋದು ಪಾಸ್ಟ್ರ್ ಎಂತಪ್ಪ ವಾಕ್ಯಕ್ಕೆ ಬರಲಿಲ್ಲ, ಮಾತಾಡ್ತಾ ಹೋಗ್ತಾ ಇದ್ದಾರೆ ಅಂತ. ಭಾಳ ಒಂದು ಪ್ರಾಮುಖ್ಯವಾದಂಥ ಸಂದೇಶ ಇದರಲ್ಲಿ ಅಡಕವಾಗಿದೆ. ಒಂದು ತಿಳ್ಕೊಳ್ಳಿ, ಒಂದು ಕಡೆ ನಾವು ಗುಪ್ತದಳ ಇಲಾಖೆಯೋಪಾದಿಯಲ್ಲಿ ಇರುವವರು, ಇನ್ನೊಂದು ಕಡೆ ನಾವು ನೀತಿ ನ್ಯಾಯದ ಒಂದು ಆಸಕ್ತಿ ಉಳ್ಳವರಾಗಿ ನಾವು ಮಾಹಿತಿದಾರರ ಒಂದು ಪದವಿಯಲ್ಲಿರುವವರು. ಅವ್ರು ಏನು ಮಾಡ್ತಾರೆ ಗೊತ್ತುಂಟ, ಮಾಹಿತಿ ಕೊಡುವವರು ಅಥವಾ ಗುಪ್ತದಳದವರು ಏನು ಮಾಡ್ತಾರೆ ಗೊತ್ತುಂಟ, ಡಿಪಾರ್ಟ್ಮೆಂಟ್ಗೆ ತಿಳಿಸ್ತಾ ಇರ್ತಾರೆ. ಆಗ ಅಲ್ಲಿಂದ ಕಾರ್ಯ ಮಾಡೋದಕ್ಕಾಗಿ ಹೇಳ್ತಾರೆ, ಆ್ಯಕ್ಟಿವ್ ಆಗ್ತಾರೆ. ಹೌದಲ್ವಾ? ಈ ಮಾಹಿತಿ ಹೋಗಿದ್ದಾಗೆ ಮೊನ್ನೆ ಇತ್ತೀಚೆಗೆ 1-2 ಪೊಲೀಸ್ನವರು ಬಂದರು, ಇಲ್ಲಿ ಬಂದರು. ಅವರು ದೂರದಿಂದ ಬರುವಾಗಲೇ ಮಾಡ್ತಾಯಿದ್ರು, ದೂರದಿಂದಲೇ ಹೇಳಿದರು. ಆಗ ಸಭೆ ಬಿಟ್ಟು ಕೆಲವರು ಹೋಗಿದ್ದಾರೆ, ಕೆಲವರು ಇದ್ದರು. ಹೇಳಿದರು, ನಾವು ಇಲ್ಲಿ ಬಂದವರಲ್ಲ, ನಾವು ಬೇರೆ ವಿಷಯ ಬಂದವರು. ಯಾವ ವಿಷಯಕ್ಕೆ ಬಂದವರು? ಯಾರ ಇಸ್ಪಿಟ್ ಆಡ್ತಾ ಇದ್ರಂತೆ, ಮಾಹಿತಿ ಬಂತು, ಓಡಿ ಬಂದಿದ್ದಾರೆ, ಅವರನ್ನು ಓಡಿಸ್ಕೊಂಡು ಹೋಗಿದ್ದಾರೆ, ಇವರಿಗೆ ಬಿಸಿಲಲ್ಲಿ ಓಡಿದ್ದಾರೆ, ದಾಹ ಆಯಿತು, ನೀರು ಕುಡಿಲಿಕ್ಕೆ ಬಂದಿದ್ದಾರೆ ಅವರು. ನೋಡಿ, ಇದರಲ್ಲಿ ಏನು ನೋಡ್ತೇವೆ ಅಂದರೆ, ಏನಾದರೂ ಅರ್ಥ ಆಗ್ತಾ ಉಂಟಾ? ಸೂಪರ್ ನ್ಯಾಚುರಲ್ ಆತ್ಮಿಕ ವಲಯದ ಸತ್ಯ ಸಂಗತಿಗಳನ್ನು, ಅನೇಕ ಸಂಗತಿಗಳನ್ನು ಭೂಲೋಕದ ಸಂಗತಿಗಳ ಮೂಲಕ ನಾವು ತಿಳಿದುಕೊಳ್ಳಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಸಾಮ್ಯಗಳನ್ನೆಲ್ಲ ಹೇಳ್ತಾ ಹೋದ. ಯಾವ ಸಾಮ್ಯ? ಯಹೂದ್ಯರ ಕಲ್ಚರ್ಗಳು, ನೇಚರ್ಗಳು, ಅಲ್ಲಿಯ ಪ್ರಕೃತಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಸಂಗತಿಗಳನ್ನು ಹಿಡಿದುಕೊಂಡು ಸಾಮ್ಯ ರೂಪವಾಗಿ ಮಾತಾಡ್ತಾ ಹೋದ ಯೇಸು ಸ್ವಾಮಿ. ಅದು ಬೇಗ ಅರ್ಥ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾಹಿತಿದಾರರು ಮಾಹಿತಿ ಕೊಟ್ಟಾಗ ಡಿಪಾರ್ಟ್ಮೆಂಟ್ ಆ್ಯಕ್ಟಿವ್ ಆಗ್ತದೆ. ಆ್ಯಕ್ಟಿವ್ ಆಗಿ ಅವರು ತಮ್ಮ ಕಾರ್ಯವನ್ನು ಮಾಡೋದಕ್ಕೆ ಹೊರಡ್ತಾರೆ. ಸೇಮ್ ಥಿಂಗ್ ಭೂಲೋಕದಲ್ಲಿರುವಂಥ ದೇವರ ಸಭೆ ತನ್ನದೇ ಶಾರೀರಿಕ ಜೀವಿತದ ಒಂದು ಎಂಜಾಯ್ಮೆಂಟ್ಗಾಗಿ ಇರುವಂಥದ್ದಲ್ಲ. ಒಂದು ವೇಳೆ ನೀನು ನಾನು ಸಭೆಯಾಗಿರೋದಾದರೆ, ನಾನು ಒಂದು ವೇಳೆ ಕ್ರೈಸ್ತನಾಗಿರೋದಾದರೆ, ನನಗೂ ನಿಮಗೂ ಒಂದು ನಿಜವಾದಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಕುರಿತಾಗಿ 24 hours ಯಾವಾಗಲೂ ನಾವು ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡು ತಿರುಗಬೇಕು ನಾವು. ಹಲ್ಲೆಲೂಯಾ. ಅದರ ಜೊತೆ ಈ ಲೋಕದ ಜೀವಿತ ಕೂಡ ಇದೆ. ಶರೀರದಲ್ಲಿದ್ದೇವೆ, ಲೋಕದ ಜೀವಿತ ಕೂಡ ಇದೆ. ಆದರೆ ಲೋಕದ ಜೀವಿತ, ಲೋಕದ ಎಂಜಾಯ್ಮೆಂಟ್ಗಳು, ಶಾರೀರಿಕ ಎಂಜಾಯ್ಮೆಂಟ್ಗಳು ಇದಕ್ಕಾಗಿಯೇ ನಾವು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂಥದ್ದಲ್ಲ. ಹಲ್ಲೆಲೂಯಾ. ನಮಗೊಂದು ಬಹಳ ಪ್ರಾಮುಖ್ಯವಾದಂಥ ಜವಾಬ್ದಾರಿ ಇದೆ. ಎಷ್ಟು ಜನ ಆ ಜವಾಬ್ದಾರಿಗಳಲ್ಲಿ ಮುಂದುವರಿತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಅದರಲ್ಲಿ ಮುಂದೆ ಹೋಗಿ ಪರಲೋಕದ ಶಕ್ತಿಯನ್ನು ಭೂಲೋಕದಲ್ಲಿರುವಂಥ ನಡೀತಿರುವಂಥ ಕತ್ತಲೆಯ ಸಂಗತಿಗಳ ಮೇಲೆ ಎಷ್ಟು ಜನ ರಿಲೀಸ್ ಮಾಡುವಂಥ ಮಧ್ಯವರ್ತಿಗಳಾಗಿ, ಮಾಹಿತಿದಾರರಾಗಿ ನಿಲ್ಲಲ್ಪಟ್ಟಿದ್ದೀರಿ ನನಗೆ ಗೊತ್ತಿಲ್ಲ. ನಿಮ್ಮ ಕುರಿತಾಗಿ ನಿಮಗೆ ಗೊತ್ತು, ನನ್ನ ಕುರಿತಾಗಿ ನನಗೆ
ಗೊತ್ತು. ದೇವರ ವಾಕ್ಯದ ಆಧಾರದಿಂದ ಅದರ ವಿಷಯಕ್ಕಾಗಿ ನಾವು ಕೆಲವು ವಿಷಯಗಳನ್ನು ನಾವು ನೋಡಲಿಕ್ಕೆ ಹೋಗೋಣ. ಹಲ್ಲೆಲೂಯಾ. ಪೇತ್ರನ ಪತ್ರಿಕೆಯಲ್ಲಿ ಎಲ್ಲರಿಗೂ ಬಾಯ್ಪಾಠ ಇರುವಂಥ ವಾಕ್ಯ 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ, ಪೇತ್ರನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನ ನೋಡುವಾಗ, ಸಿಕ್ಕಿದವರು ಓದ್ರಿ. ಪೇತ್ರ 1 ಪೇತ್ರ 2:9. ಆ 1 ಪೇತ್ರ 2:9 ಬರೆದಿದೆ, ನೀವಾದರೂ ಸಭೆಗೆ ಹೇಳುವಂಥ ಮಾತು, ದೇವ ಜನರಿಗೆ ಹೇಳುವಂಥ ಮಾತು, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಅಂತ ಹೇಳ್ತದೆ. ಹಲ್ಲೆಲೂಯಾ. ಸಾಕು 9ನೇ ವಚನ ಅಲ್ಲಿ ಹೇಳ್ತದೆ. ಏನು ಹೇಳ್ತಾರೆ ಮೇಲೆ? ನೀವಾದರೋ, ಸಭೆಗೆ ಹೇಳುವಂಥದ್ದು, ಪೇತ್ರನು ದೇವರ ಮಕ್ಕಳಿಗೆ ಬರೆಯುವಂಥದ್ದು. ನೀವಾದರೋ ಒಂದು ಸಮಯದಲ್ಲಿ ಕತ್ತಲೆಯೊಳಗೆ ಇದ್ದಿರಿ. ಈಗ ಆ ಕತ್ತಲೆ ಅಂದರೆ ಏನೆಲ್ಲ ಎನಿಸ್ಬೋದು? ಸೈತಾನನ ಆಧಿಪತ್ಯ. ಕತ್ತಲೆ ಅಂದರೆ ಅನೀತಿಗಳು. ಕತ್ತಲೆ ಅಂದರೆ ಪಾಪದ ಕಟ್ಟುಗಳು, ಪಾಪದ ಬಂಧನಗಳು, ಇವುಗಳೊಳಗೆ ಇದ್ದಿರಿ. ಆದರೆ ನಿಮ್ಮನ್ನು ಕ್ರಿಸ್ತನ ಮೂಲಕ ದೇವರು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು, ನಾನು ಹಾಕಿದಲ್ಲಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ದೇವರಾದುಕೊಂಡಂಥ ಜನಾಂಗ, ಆತನ ಗುಣ ಸ್ವಭಾವಗಳನ್ನು ಪ್ರಚುರಪಡಿಸಲಿಕ್ಕೆ ಇರುವಂಥ ಜನಾಂಗ. ನಮಗೊಂದು ಜವಾಬ್ದಾರಿ ಉಂಟು. ಆತನ ಗುಣ ಅತಿಶಯಗಳನ್ನು ಅಥವಾ ಗುಣ ಸ್ವಭಾವಗಳನ್ನು, ಹಲ್ಲೆಲೂಯಾ, ಅದು ನಮ್ಮ ಮೂಲಕ ಫ್ಲೋ ಆಗುವುದಕ್ಕಾಗಿ ನಾವು ಇಡಲ್ಪಟ್ಟವರು. ಹಾಗಾದರೆ ಒಂದು ತಿಳ್ಕೊಳ್ಳಿ, ನಾನು ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಮ್ಮೆ ತಿರುಗಿ ಅದನ್ನು ನೆನಪಿಗೆ ತರಕ್ಕೆ ಹೇಳ್ತಾ ಇದ್ದೇನೆ. ಸಭೆ ಅಂದರೆ ಕತ್ತಲೆಯೊಳಗಿಂದ ಕರೆಯಲ್ಪಟ್ಟದ್ದು. ಕತ್ತಲೆ ಅಂದರೆ ಸೈತಾನನ ಆಧಿಪತ್ಯ, ಸೈತಾನನ ಬಂಧನ, ಪಾಪದ ಕೃತ್ಯಗಳು, ಲೋಕದ ಆಶೆಗಳು, ಲೋಕದ ಶೈಲಿಗಳು, ಇದೆಲ್ಲ ಕತ್ತಲೆಗೆ ಸಂಬಂಧಪಟ್ಟದ್ದು. ದೇವರು ಅದರೊಳಗಿಂದ ಬಿಡಿಸಿದ್ದಾನೆ ಒಂದು ಉದ್ದೇಶಕ್ಕಾಗಿ. ಆದರೆ ನಾವು ಪುನಃ ಅದರಲ್ಲಿ ಇದ್ದರೆ ಅನ್ಯರಿಗೂ ನಮಗೂ ವ್ಯತ್ಯಾಸ ಏನು? ಹೇಗೆ ನಾವು ನಮಗೆ ಕೊಡಲ್ಪಟ್ಟಂಥ ಒಂದು ಜವಾಬ್ದಾರಿಗಳಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? ನಾವು ಸಭೆ ಅಂದರೆ ಎಕ್ಲೆಸಿಯಾ, ನಾವು ಲೋಕದಿಂದ ಹೊರಗೆ ಕರೆಯಲ್ಪಟ್ಟವರು ಅಥವಾ ಎಳೆಯಲ್ಪಟ್ಟವರು, ಪಾಪದಿಂದ ಹೊರಗೆ ಕರೆಯಲ್ಪಟ್ಟವರು. ನಾವು ಪ್ರತ್ಯೇಕವಾಗಿ ಇರುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರು. ಹಲ್ಲೆಲೂಯಾ. ಪ್ರತ್ಯೇಕವಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟವರು, ಕರ್ತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ನೇಮಿಸಲ್ಪಟ್ಟವರು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ ಅಂತೆ. ನಮ್ಮನ್ನು ನಾವು ಯಾರಾದುಕೊಂಡಂಥ ಜನಾಂಗ? ದೇವರಾದುಕೊಂಡಂಥ ಜನಾಂಗ ಅಂತ ಹೇಳ್ತದೆ. ದೇವರಾದುಕೊಂಡಂಥ ಜನಾಂಗ. ನಾವು ರಕ್ಷಣೆಯ ಅನುಭವಕ್ಕೆ ಬರೋದಕ್ಕಿಂತ ಮುಂಚೆ ಲೋಕ ರೀತಿಯಾಗಿ ಹೇಳೋದಾದರೆ, ಲೋಕದ ರೀತಿಯ ಕೆಲವು ಜನಾಂಗಗಳಲ್ಲಿ ನಾವು ಹುಟ್ಟಿ ಬೆಳೆದು ಬಂದಿದ್ದೇವೆ. ಆದರೆ ಈಗ ನಾವು ಕ್ರಿಸ್ತನಲ್ಲಿ ಬಂದದ್ರಿಂದ ನಾವೇನಾಗಿದ್ದೇವೆ? ದೇವರು ಆದುಕೊಂಡಂಥ ಒಂದು ಜನಾಂಗವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನಾ ಮತ, ಭೇದ, ಧರ್ಮ, ಪಂಥಗಳಲ್ಲಿ ಇದ್ದವರನ್ನು ದೇವರು ಕ್ರಿಸ್ತನ ಮೂಲಕ ಕರೆದು ಒಂದು ಜನಾಂಗವಾಗುವಂತೆ ಮಾಡಿದ್ದಾನೆ. ಲೈಕ್ ಇಸ್ರಾಯೇಲ್ಯರನ್ನು ನೋಡಿ, ಅಲ್ಲಿ ಒಂದು ಕುಲವನ್ನು ಕರೆದ ಉದ್ದೇಶಕ್ಕಾಗಿ. ಅರ್ಥ ಆಗ್ತಾ ಉಂಟ? ಒಂದು ಕುಲವನ್ನು ಕರೆದ, ಒಂದು ವಂಶವನ್ನು ಕರೆದ, ಅಬ್ರಾಹ್ಮನ ವಂಶವನ್ನು ಆರಿಸಿಕೊಂಡು ಒಂದು ಉದ್ದೇಶಕ್ಕೋಸ್ಕರ ನೇಮಿಸಿ, ಒಂದು ಉದ್ದೇಶಕ್ಕೋಸ್ಕರ ನಿಲ್ಲಿಸಿದ. ಆ ಉದ್ದೇಶ ಕಾಲ ಬರಲಾಗಿ ನೆರವೇರಿತು. ಆದರೆ ಹೊಸ ಒಡಂಬಡಿಕೆಯ ಜನಾಂಗ ಉಂಟಲ್ಲ, ಎಲ್ಲ ಜಾತಿ, ಧರ್ಮ, ಮತ, ಪಂಥದಲ್ಲಿದ್ದಂಥ ಜನರನ್ನು ಕರೆದು ಒಂದು ಜನಾಂಗವನ್ನು ಮಾಡಿದ್ದಾನೆ. ಒಂದು ಉದ್ದೇಶ, ಆತನ ಗುಣ ಅತಿಶಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ.
ಹಾಲೆಲೂಯ, ಹಾಲೆಲೂಯ. ನಾವು ಕ್ರಿಸ್ತನಲ್ಲಿ ಬಂದ ನಂತರ ನಾವು ಆಯೆ, ಉಂಬೆ, ಹೊಲೆಯೇ, ಮೇಲಿನವ ಕೆಳಗಿನವ, ಅವನೊಟ್ಟಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕಿಲ್ಲ, ಇವನೊಟ್ಟಿಗೆ ಹೋಗ್ಲಿಕ್ಕಿಲ್ಲ, ಬರಲಿಕ್ಕಿಲ್ಲ, ಅವನ ಮನೆಗೆ ಎಂಟರ್ ಮಾಡಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ, ಬರಲಿಕ್ಕಿಲ್ಲ, ಅದೆಲ್ಲ ಇವತ್ತು ದೇವರು ಆದುಕೊಂಡಂಥ ಜನಾಂಗ. ಹಾಲೆಲೂಯ. ಅಷ್ಟು ಮಾತ್ರವಲ್ಲ, ಆ ಜನಾಂಗಕ್ಕೆ ದೇವರು ಕೆಲವು ಪಟ್ಟ ಕೊಟ್ಟಿದ್ದಾನೆ, ಬಿರುದು ಕೊಟ್ಟಿದ್ದಾನೆ. ರಾಜ ವಂಶಸ್ಥರಾದ ಯಾಜಕರಂತೆ ನಾವು. ಹಾಲೆಲೂಯ. ನಮಗೆ ದೇವರು ಯಾಜಕ ಸ್ಥಾನ ಕೊಟ್ಟಿದ್ದಾನೆ, ಆದರೆ ಅದೊಂದು ಸಾಧಾರಣ ಯಾಜಕ ಸ್ಥಾನ ಅಲ್ಲ, ರಾಜವಂಶಸ್ಥರಾದಂಥ ಯಾಜಕ ಸ್ಥಾನ. ಹಾಲೆಲೂಯ. ಮತ್ತೇನು ಕೊಟ್ಟಿದ್ದಾನೆ? ಯಾಜಕರು ಮೀಸಲಾದ, ಅಂದರೆ ದೇವರಿಗಾಗಿ ಇರುವವರು, ಆತನ ಚಿತ್ತ ಉದ್ದೇಶವನ್ನು ನೆರವೇರಿಸೋದಕ್ಕಾಗಿ ಇರುವವರು, ಆತನ ಬೆಳಕನ್ನು ಭೂಲೋಕದಲ್ಲಿ ಹರಿಸುವುದಕ್ಕಾಗಿ, ಆತನ ಬೆಳಕನ್ನು ತರುವುದಕ್ಕಾಗಿ ಇರುವವರು. ದಿಸ್ ಇಸ್ ಬೈಬಲ್. ಇದು ಬೈಬಲ್ ಹೇಳ್ತಾ ಇದೆ. ಇದನ್ನು ನೋಡಬೇಕು, ನಮ್ಮ ಜೀವಿತವನ್ನು ನೋಡಬೇಕು ನಾವು. ಇದರ ಪ್ರಕಾರ ನನ್ನ ಜೀವಿತ ಉಂಟಾದರೆ ಐ ಆಮ್ ರಿಯಲ್ ಕ್ರಿಶ್ಚಿಯನ್. ಹಾಲೆಲೂಯ, ಹಾಲೆಲೂಯ. ನಾನು ಹೇಳ್ತೇನೆ, ಬ್ರಿಟಾನಿಯಾದಲ್ಲಿ ಮಾತ್ರ 50-50 ನಡೆಯುವುದು, ಆತ್ಮಿಕ ಜೀವಿತದಲ್ಲಿ 50-50 ನಡೆಯುವುದಿಲ್ಲ. ಈಚೆ ಲೋಕ ಬೇಕು, ಲೋಕದ ಆಶೆ ಬೇಕು, ಪಾಪಗಳು ಬೇಕು, ಮತ್ತೆ ನನಗೆ ಜೀಸಸ್ ಬೇಕಂದ್ರೆ ಆಗುವುದೇ ಇಲ್ಲ. ಸಾರಿ ಅಂತಾರೆ. ಒಂದು ದಿವಸ ಬರುವಾಗ, ಯೇಸು ಸ್ವಾಮಿ ಬರುವಾಗ ನಾವು ಕೂಡ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಸಾರಿ ಆಗುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಬೋಧನೆ ಮಾಡುವಾಗ ಹೀಗೆ ಬೋಧನೆ ಮಾಡಿದ್ದಾನೆ. ಏನು ಗೊತ್ತುಂಟ? ನೀವು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅದು ಬೇಕು, ಆ ಯಜಮಾನ ಕೂಡ ಬೇಕು, ಈ ಯಜಮಾನ ಕೂಡ ಬೇಕು, ಆಗುವುದೇ ಇಲ್ಲ. ದೇವರು ಕರೆದಂಥ ಉದ್ದೇಶ ಏನು? ಇವತ್ತು ನಮ್ಮನ್ನು ಆದುಕೊಂಡು ಜನಾಂಗವನ್ನಾಗಿ ಮಾಡಿದಂಥ ಆತನ ಚಿತ್ತ ಏನು? ಅದನ್ನು ಅರಿತುಕೊಂಡು ನಾವು ನಿಲ್ಲಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಮುಂದುವರಿಸಿ, ಯಾಜಕರು ಅನ್ನುವಂಥ ವಿಷಯದಲ್ಲಿ ಇರುವಂಥ ಒಂದು ಕೆಲವು ಜವಾಬ್ದಾರಿಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಹೋಗೋಣ. ಹಾಲೆಲೂಯ. ಮಾಹಿತಿದಾರನಿಗೆ ಅಥವಾ ಗುಪ್ತದಳ ಇಲಾಖೆಯವನಿಗೆ ಅವನ ಜವಾಬ್ದಾರಿ ಗೊತ್ತುಂಟು. ಪ್ರಾಂಪ್ಟಾಗಿ ಮಾಡ್ತಾ ಇರ್ತಾನೆ ಅಲ್ವಾ? ಒಬ್ಬ ಮಾಹಿತಿದಾರನಿಂದ ನನಗೆ ತುಂಬ ಹೆಲ್ಪ್ ಸಿಕ್ಕಿತ್ತು ಒಂದು ಸಮಯದಲ್ಲಿ. ನಮ್ಮ ಮೇಲೆ ಬರತಕ್ಕಂಥ ಎಲಿಗೇಷನ್ ಪೂರ್ಣವಾಗಿ ತಪ್ಪಿಸಲ್ಪಟ್ಟಿತ್ತು ಒಬ್ಬ ಮಾಹಿತಿದಾರನಿಗೆ ಫೋನ್ ಹೋಯಿತು. ಫೋನ್ ಹೋಗಿ ನಮ್ಮ ಹೆಸರು ಕೊಡಲ್ಪಟ್ಟಿತ್ತು. ಇಂಥ ವ್ಯಕ್ತಿದು ಗುರ್ತುಂಟ ನಿಮಗೆ, ಇಂಥ ವ್ಯಕ್ತಿದು, ಅವರ ಬಗ್ಗೆ ಹೀಗೆ ಕೇಳಿ ಬರ್ತಾ ಉಂಟು ಡಿಪಾರ್ಟ್ಮೆಂಟಲ್ಲಿ, ಗೊತ್ತುಂಟ ನಿಮಗೆ? ಆಗಿಳಿದ್ರು, ಎಸ್ ಅವರು ಆಗಲ್ಲ, ಅವರು ತುಂಬ ಒಳ್ಳೆ, ನಾನು ಬರ್ತೇನೆ ಎಂದಾಗೆ ಇವರು ಕೂಡಲೇ ಅವರ ವಾಹನ ತಗೊಂಡು ಹೋಗಿ ಆ ಮಾಹಿತಿದಾರರು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ, ಒಳಗೆ ಕೂತ್ಕೊಂಡು ಹೋಗಿ ಮಾತಾಡಿದ ನಂತರ ಏನಾಯಿತು? ನನ್ನ ವಿರುದ್ಧವಾಗಿ ಬಂದಂತೆಲ್ಲ ಎಲಿಗೇಷನ್ ಮುರಿದು ಹಾಕಲ್ಪಟ್ಟಿತ್ತು. ಅವರಿಗೆ ನಿಜವಾದಂಥ ಮಾಹಿತಿ ಸಿಕ್ಕಿತ್ತು, ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಆ್ಯಕ್ಟಿವೇಟ್ ಆಗ್ತದೆ. ಈಗ ಯಾಜಕರು, ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಯಾಜಕರನ್ನಾಗಿ ಮಾಡಿದ್ದಾರೆ. ಈಗ ಯಾಜಕರ ಒಂದು ಜವಾಬ್ದಾರಿಯನ್ನು ಕೆಲವು ವಾಕ್ಯಗಳ ಮೂಲಕನೇ ನಾವು ತಿಳಿದುಕೊಳ್ಳೋಣ. ಮತ್ತು ಅದರಲ್ಲಿ ಓಕೆ, ಅಲ್ಲಿ ಯಾಜಕರು ಯಾವುದಕ್ಕಾಗಿ ನಿಜವಾಗಿ ಇಡಲ್ಪಟ್ಟವರು? ಹಳೆ ಒಡಂಬಡಿಕೆ ಕಾಲದ ಒಂದು ವಿಷಯ ನೋಡೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1-4 ವಚನಗಳನ್ನು ನಾವು ಓದುವಾಗ ಅಲ್ಲಿ ಯಾಜಕರ ನಿಜವಾದಂಥ ಕೆಲಸ ಏನು ಎಂಬುದಾಗಿ ಅಲ್ಲಿ ತಿಳಿದು ಬರ್ತದೆ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಯಾರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು, ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ಆ ಬಲಹೀನತೆಯ ಕಾರಣದಿಂದ ಅವನು ಜನರಿಗೋಸ್ಕರ ಹೇಗೂ ಹಾಗೆಯೇ ತನಗೋಸ್ಕರವು ಪಾಪ ನಿವಾರಣಾರ್ಥವಾಗಿ ಯಜ್ಞಗಳನ್ನು ಮಾಡಬೇಕಾದವನಾಗಿದ್ದಾನೆ.
ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ಓಕೆ, ಈ ಗೌರವವನ್ನು ಆತನಿಗೆ ಕೊಟ್ಟ. ಸಾಕು. ಇಲ್ಲಿ 1ನೇ ವಚನ, ಏನು ಹೇಳ್ತಾರೆ? ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಓದಿ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಇಲ್ಲಿ ಒಂದನೇದಾಗಿ ನಾವು ನೋಡುವಂಥ ವಿಷಯ ಏನಂದರೆ, ಅಲ್ಲಿ ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ ಅಂತ. ಹಲವು ಯಾಜಕ ಯಾರಿಗೋಸ್ಕರ ಇರುವವನು? ಮನುಷ್ಯರಿಗೋಸ್ಕರ ಅವನು ಇರುವವನು. ಇದು ಹಳ ಒಡಂಬಡಿಕೆ ಕಾಲದ ಯಾಜಕ ಸೇವೆಯನ್ನು ಕುರಿತು ಮಾತಾಡ್ತದೆ. ಈಗ ನಾನು ನೀವು ಹೊಸ ಒಡಂಬಡಿಕೆ ಕಾಲದ ಯಾಜಕರು. ಅಂದು ಅವರು ಮನುಷ್ಯರಿಗಾಗಿ ಸೇವೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟವರಾಗಿರೋದಾದರೆ, ಇಂದು ಕೂಡ ನಮಗೆ ಜವಾಬ್ದಾರಿ ಇದೆ. ನಾವು ಕೂಡ ಮನುಷ್ಯರಿಗಾಗಿ ಸೇವೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೇವೆ. ಇನ್ನೊಂದು ವಾಕ್ಯವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಾಕ್ಯ ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ಅಧ್ಯಾಯ 3ನೇ ವಚನ. ಇಬ್ರಿಯ 8:3 ನಾವು ಓದುವಾಗ, ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೇ. ಆದದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ಸಾಕು. ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಕ್ಕಾಗಿ ನೇಮಕವಾಗಿರುತ್ತಾನಷ್ಟೇ. ಯಾಜಕ ಜನರಿಗೋಸ್ಕರ ಸೇವೆ ಮಾಡುವುದಕ್ಕಾಗಿ ನೇಮಿಸಲ್ಪಟ್ಟವನು. ಎರಡನೇದಾಗಿ ಆ ಜನರಿಗೋಸ್ಕರ ಸೇವೆ ಮಾಡೋದ್ರಲ್ಲಿ 2 ವಿಚಾರ, ಕಾಣಿಕೆ ಮತ್ತು ಯಜ್ಞ. ಮತ್ತು ಬೇರೆ ಬೇರೆ ಕಡೆ ನೋಡುವಾಗ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು. ಹಲ್ಲೆಲೂಯಾ. ಕಾಣಿಕೆ ಯಜ್ಞ ಮಾಡುವಂಥದ್ದು, ದೇವರ ಸನ್ನಿಧಾನದಲ್ಲಿ ಹೋಗಿ ತನ್ನ ಜನರಿಗೋಸ್ಕರ ವಿಜ್ಞಾಪನೆ ಮಾಡಿಕೊಳ್ಳುವಂಥದ್ದು ಅವನ ಜವಾಬ್ದಾರಿ. ಹೀಗೆ ನಾವು ನೋಡ್ತಾ ಹೋದರೆ ಅನೇಕ ವಿಷಯಗಳನ್ನು ದೇವರ ವಾಕ್ಯದಲ್ಲಿ ನಾವು ಏನು ಮಾಡ್ಬೋದು, ಗುರುತಿಸಿಕೊಳ್ಬೋದು. ಅನೇಕ ವಿಷಯಗಳಿದೆ ಯಾಜಕನ ಒಂದು ಜವಾಬ್ದಾರಿ ಏನೆಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ನೋಡ್ರಿ, 10ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ನಾವು ನೋಡುವಾಗ 10ನೇ ಅಧ್ಯಾಯ 11ನೇ ವಚನ, ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ನೋಡಿ, ಅಲ್ಲಿ ಇದೊಂದು ಉದ್ದೇಶಪೂರ್ವಕವಾಗಿ ಬರೆದಿದೆ. ಹಳಕಾಲದ ಯಜ್ಞ ಅದು ಜನರನ್ನು ಸಿದ್ಧಿಗೆ ತರಲಿಲ್ಲ ಎಂಬಂಥ ವಿಚಾರದಲ್ಲಿ ಮಾತಾಡ್ತದೆ. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದಲ್ಲದೆ ಯಾಜಕರು ಏನಂತೆ, ದಿನಾಲು ಸೇವೆ ಮಾಡುತ್ತಾ, ಹಲ್ಲೆಲೂಯಾ, ತನ್ನ ಜನರಿಗೋಸ್ಕರ ದಿನಾಲು ಸೇವೆ ಮಾಡೋರಾಗಿದ್ದಾರೆ. ಕಾಣಿಕೆಗಳನ್ನು ಯಜ್ಞದೆಲ್ಲ ಸಮಯ ಇರ್ತದೆ, ಆದರೂ ಕೂಡ ಏನು ದಿನಾಲು ಮಾಡತಕ್ಕ ಸೇವೆಯ ಅದನ್ನು ಅವರು ದಿನಾಲು ಮಾಡ್ತಾಯಿದ್ರು. ಹಲ್ಲೆಲೂಯಾ. ವಿಜ್ಞಾಪನೆಯ ಸೇವೆ ಅದು ದಿನಾಲು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾನು ನೀವು ಯಾಜಕರಾಗಿರುವಾಗ ನಾನು ನೀವು ನಮ್ಮ ಪಟ್ಟಣದ ಜನರಿಗಾಗಿ ದೇವರಿಂದಲೇ ನಾವು ನೇಮಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ಕಾಲದ ಯಾಜಕರು ಒಂದು ಜನಾಂಗದಿಂದ ಆರಿಸಲ್ಪಟ್ಟಿದ್ದಾರೆ ಅಲ್ವಾ? ಯಾವ ಜನಾಂಗ ಅದು? ಯಾವ ಕುಲದಿಂದ ಆರಿಸಲ್ಪಟ್ಟರು ಆ ಕಾಲದ ಯಾಜಕರು?
ಲೇವಿ ಕುಲದಿಂದ ಆರಿಸಲ್ಪಟ್ಟರು. ಈಗಿನ ಯಾಜಕರು ಎಲ್ಲ ಹಲ್ಲೆಲೂಯಾ. ನೋಡಿ 5ನೇ ಅಧ್ಯಾಯ ಪ್ರಕಟಣೆ, ನನ್ನ ಹೆಸರು 9ನೇ ವಚನ ಓದ್ರಿ. 5ನೇ ಅಧ್ಯಾಯ 9ನೇ ವಚನ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ನೋಡಿ, ನೀನು ಕ್ರಿಸ್ತನ ವಿಷಯವಾಗಿ ಹೇಳಿದ್ರು, ನೀನು ಯಜ್ಞಾರ್ಪಿತನಾಗಿ. ಈಗ ನಾವು ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯ ಮೂಲಕ ನಾವು ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು, ಯಾಜಕರಾಗಿರುವವರು. ನೀನು ಯಜ್ಞಾರ್ಪಿತನಾಗಿ ಯಾರನ್ನೆಲ್ಲ ಕೊಂಡುಕೊಂಡಂತೆ? ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ. ಹಾಗಾದರೆ ಹೊಸ ಒಡಂಬಡಿಕೆಯ ಕಾಲದ ಯಾಜಕರು ಯಾವ ಕುಲ? ಆ ಕುಲ ಈ ಕುಲ ಇಲ್ಲ, ಒಟ್ಟು ಎಲ್ಲ ಮನುಷ್ಯರೇ ಇರೋದು ಅದರಲ್ಲಿ. ಹಲ್ಲೆಲೂಯಾ. ದೇವರಿಂದ ಉಂಟು ಮಾಡಲ್ಪಟ್ಟಂಥ ಮನುಷ್ಯರೇ ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ಮನುಷ್ಯರಿಗಾಗಿ ಇರುವವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಒಂದರ್ಥದಲ್ಲಿ ನೋಡೋದಾದ್ರೆ ಕ್ರಿಸ್ತನ ರಾಯಭಾರಿಗಳು, ಕ್ರಿಸ್ತನಿಗಾಗಿ, ಆ ರಾಜ್ಯಕ್ಕಾಗಿ ಇರುವಂಥ ಪ್ರತಿನಿಧಿಗಳು. ನಾವು ಮಾಹಿತಿ ಕೊಡುವವರು. ಬೇಡವಾದಂಥ ಕಾರ್ಯಗಳು, ಬೇಡವಾದಂಥ ಸಂಗತಿಗಳು ಅಥವಾ ಜನಜೀವನಕ್ಕೆ ಜನರ ಜೀವಿತ ಕಾಲದಲ್ಲಿ ಏನಾದರೂ ಅನ್ಯಾಯವಾಗುವಂಥ ಕಾರ್ಯಗಳು ನಡೀತಾ ಇರೋದಾದರೆ ನಾವು ಎಲ್ಲಿಗೆ ತಿಳಿಸುವವರು? ಎಲ್ಲಿಯ ಫೋರ್ಸ್ ರಿಲೀಸ್ ಮಾಡುವವರು? ಪರಲೋಕಕ್ಕೆ, ಜನರಿಗಾಗಿ ಪರಲೋಕದ ಮುಂದೆ ನಾವು ನಿಲ್ಲಲ್ಪಡುವವರು. ಅರ್ಥ ಆಗ್ತಾ ಉಂಟಾ? ಬೋರ್ ಆಗ್ತಾ ಉಂಟಾ ಏನಾದರೂ? ಪರಲೋಕಕ್ಕೆ ನಾವು ನಮ್ಮ ವಿಜ್ಞಾಪನೆಯನ್ನು ಕಳಿಸುವವರು. ಹಲ್ಲೆಲೂಯಾ. ಡಿಪಾರ್ಟ್ಮೆಂಟ್ಗೆ ಒಂದು ಕಾಲ್ ಹೋದರೆ ಸಾಕು. ನಾನೊಂದು ಸಾರಿ ಒಂದು ಕಾಲ್ ಮಾಡಿದೆ ಡಿಪಾರ್ಟ್ಮೆಂಟಿಗೆ. ಒಬ್ಬರ ಸಹಾಯ ಕೇಳಿಕೊಂಡು ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿದೆ. ಒಬ್ಬ ಯವನಸ್ಥ ಹುಡುಗ, ಒರಿಸ್ಸಾ ಮೂಲದವ. ನನಗೆ ಸ್ವಲ್ಪ ಪರಿಚಯ ಇತ್ತ. ಒಂದು ಟೈಟ್ ಮಾಸ್ಟರ್. ಕುಡಿದ್ರೆ ಏನಾಗ್ತಾನಂತೆಲ್ಲ, ಅವನೇ ಹೀರೋ. ಕುಡಿದು ವಾಲಿಕೊಂಡಿಗೆ ಹೋಗ್ತಾ ಇದ್ದ ಇಲ್ಲಿ ನಮ್ಮ ಮನೆ ರಸ್ತೆ ಎದುರಲ್ಲಿ. ನಾನೆಲ್ಲ ನೋಡಿದೆ, ಹೋಗಿ ಮಾತಾಡಿದೆ. ಭಯ್ಯ ಕಿಧರ್ ಜಾ ರೇ? ಮರನೆ ಕೇಲೆ ಜಾ ರೇ? ಕಿಧರ್ ನಾನು ಕೇಳಿದೆ, ಇಲ್ಲಿ ಎಲ್ಲಿ ಹೋಗಿ ಸಾಹಿತ್ಯ ಅಂತ. ಟ್ರ್ಯಾಕ್ ಏನ ಹಾಗೆ ಇಲ್ಲಿ ಕೆಳಗೆ ಹೋಗ್ತಾ ಇದ್ದಾನೆ, ಟ್ರ್ಯಾಕ್ ಉಂಟಂತೆ. ಅಲ್ಲಿ ಟ್ರ್ಯಾಕ್ ಇಲ್ಲ, ಅಲ್ಲಿ ನದಿಯ ನೀರು ಇರೋದು. ನನಗೆ ಒಂದು ವಿಶ್ವಾಸ ಉಂಟು, ಅವನು ನೀರಿಗೆ ಹಾರಿದ್ರು ಕೂಡ ಉಂಟಲ್ಲ, ಒಳ್ಳೆ ಸ್ವಿಮ್ಮರ್ ಅವ, ಮೇಲೆ ಬರ್ತಾನೆ. ಸುಮ್ಮನೆ ಇದ್ದೆ, ಹೋಗ ಜಾವ್ ಅಂತ ಹೇಳಿದೆ. ಸುಮ್ಮನೆ ಇದ್ದೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಾದ ನಂತರ ನಾನು ಹೋಗಲಿಲ್ಲ. ಅಲ್ಲಿ ಟ್ರ್ಯಾಕ್ ಇಲ್ಲ. ಅವನ ಮೈಂಡ್ ಸೆಟ್ಟಿಗೆ ಟ್ರ್ಯಾಕಿಗೆ ಆಗಿದೆ ಅಲ್ಲ, ಟ್ರ್ಯಾಕ್ ಇಲ್ಲ. ಓಕೆ, ಹೋಗಿ ಸ್ವಲ್ಪ ಹೊತ್ತು ತಿರುಗಿ ಗಾಳಿ ಬೀಸ್ತಾ ಬರ್ತಾ ಉಂಟು. ಮೆಲ್ಲ, ನಾನು ಅವನ ಎದುರಿಗೆ ಹೋಗಲಿಲ್ಲ. ಮೆಲ್ಲ ಕಿಟಕಿಯಲ್ಲಿ ನೋಡ್ತಾ ಇದ್ದೆ. ಹೋದ ಟ್ರ್ಯಾಕನ್ನು ಹುಡುಕಿಕೊಂಡೇ ಹೋದ. ನೋಡ್ರಿ, ಸುಮ್ಮನೆ ಇದ್ದೆ, ಏನೋ ಪಾಸ್ ಮಾಡಿ ಹೋಗ್ಬೋದವ ಅಂತ. ಮತ್ತೆ ನನಗೆ ಏನೋ ಒಳಗೆ ಆಯಿತು, ನೀನು ಹೋಗಿ ನೋಡು ಅಂತ. ನಾನು ಹೋಗಿ ನೋಡುವಾಗ ಟ್ರ್ಯಾಕ್ ಪಾಸ್ ಆಗುವಲ್ಲಿ ಲೆಫ್ಟ್ ಸೈಡಲ್ಲಿ ಸಾಧಾರಣ ಒಂದು ತುಂಬ ದೂರ ಹೋಗಿ ಹೀಗೆ ಮಲ್ಕೊಂಡಿದ್ದಾನೆ. ನೋಡಿ, ಟ್ರೈನ್ದು ಸೌಂಡ್ ಕೇಳ್ತಾನೆ. ತಲೆ ಒಂದು ಟ್ರ್ಯಾಕಲ್ಲಿ ತಲೆ ಉಂಟು, ಒಂದು ಟ್ರ್ಯಾಕಲ್ಲಿ ಕಾಲುಂಟು, ಅಡ್ಡ ಮಲ್ಕೊಂಡಿದ್ದಾನೆ. ಓ ದೇವರೇ, ನನಗೆ ನೋಡಿ ಉಂಟಲ್ಲ, ಓಡಿದೆ. ಫಿಲ್ಮಲ್ಲಿ ಹೇಗೆ ಓಡ್ತಾರೆ ನೋಡಿ ಹಾಗೆ ಓಡಿ ಹೋಗಿ ಅವನನ್ನು ಗದರಿಸಿ ಕುತ್ತಿಗೆ ಇಟ್ಕೊಂಡು ಹಂಗೆ ಎಳ್ಕೊಂಡು ಬಂದ. ಸ್ವಲ್ಪ ಹೊತ್ತಲ್ಲಿ ನಾವು ನಮ್ಮ ಸ್ಥಳಕ್ಕೆ ಬರುವಾಗ ಟ್ರೈನ್ ಅಂತ ಈಗ ಹೋಯ್ತಲ್ಲ, ಹಾಗೆ ಅಂತ ಹೋಯಿತು, ಪಾಸಾಯಿತು ಟ್ರೈನ್. ಆನಂತರ ಅವನನ್ನು ಒಂದು ಚೇರ್ ಕೊಟ್ಟು ಕೂತ್ಕೊಳಿಸಿದೆ. ಯಾಕಂದರೆ ಮಣ್ಣಲ್ಲೆಲ್ಲ ಉರುಳಿ ಬಂದವ, ಇನ್ನು ಮಣ್ಣಲ್ಲಿ ಉರುಳೋದು ಬೇಡ ಅಂತ ಚೇರ್ ಕೊಟ್ಟೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮಾಹಿತಿ ಕೊಟ್ಟೆ, ಹೀಗೆ ನೋಡ್ರಿ. ಅವ ಕೇಳೋದಿಲ್ಲ. ಮಾಹಿತಿ ಕೊಟ್ಟ ಕೂಡಲೇ ಇಮ್ಮಿಡಿಯೇಟ್ ಬಂದ್ರಿ ಇಬ್ಬರು. ಬಂದು ಹಿಡ್ಕೊಂಡ್ರು. ಅವನನ್ನು ಹಿಡ್ಕೊಂಡು ಕೇಳಿದರು, ನನ್ನ ಹತ್ರ ಹೇಳಿದ್ರು, ಆಗ ನಿಟ್ಟಿಜ್ಜಿ ಆಯನೇ ಇನ್ನು ಸ್ಟೇಷನ್ ಕೊಂಡೋಗ್ತೀನಿ ಅಂತ.
ನಾನು ಬೇಡ ಸ್ಟೇಷನ್ಗೆ ಓಡೋದು ಬೇಡ, ಹೊಡಿಬೇಡಿ ಅಂತ ಹೇಳಿದ್ದೇನೆ ಫಸ್ಟೇ. ಅವನಿಗೆ ಹೊಡಿಬೇಡಿ ಅಂತ ಮಾಡಬೇಡಿ, ಅವರ ಮನೆಯವರಿಗೆ ಒಂದು ಒಪ್ಪಿಸುವಂತ. ಮತ್ತೆ ಅವನ ಹತ್ರ ನಂಬರ್ ತಗೊಂಡು ಮನೆಯವರನ್ನು ಕರೆಸಿ, ಮಗನನ್ನು ಕರೆಸಿ ಚಂದ ಮಾಡಿ ರಿಕ್ಷಾದಲ್ಲಿ ಕೂತ್ಕೊಳಿಸಿ ಕಳಿಸಿದರು. ಅಯ್ಯೋ ಪೊಲೀಸ್ನವರು ಬೈಯೋದು, ಸೈದ್ವೇಡ ಎಡ್ಡೆತ್ತನ್ ಮಾರ ರಗಲೆತ್ತ ನಾನು ಒಂದು ನಂಗೆ ಪೂರ ಸಮಸ್ಯೆನೇ. ಅವರಿಗೆ ಒಂದು ಹೊರೆ, ಕೆಲವು ಸಾರಿ ಕೆಲವರಿಗೆ ಹೊರೆ ಆಗ್ತದೆ. ಆದರೆ ಕೆಲವೊಂದು ಸಂಗತಿ ಹೊರೆ ಆಗುವಂಥ ಸಂಗತಿ ಅದು ನಮಗೆ ಹೊರೆ ಅಂತ ಅನಿಸಬಾರ್ದು. ಯಾಕಂದರೆ ನಾವು ಇರುವುದೇ ಅವರಿಗಾಗಿ, ಒಂದೊಂದು ಆತ್ಮದ ರಕ್ಷಣೆಗಾಗಿ ಇರುವಂಥದ್ದು, ಒಂದೊಂದು ಆತ್ಮದ ಬಿಡುಗಡೆಗಾಗಿ ಇರುವಂಥದ್ದು. ಅದಕ್ಕೆ ದೇವರು ಏನು ಮಾಡ್ತಾನೆ ಗೊತ್ತುಂಟ, ನಮ್ಮನ್ನು ತನ್ನ ಬಲದಿಂದ ತುಂಬಿಸಿದ್ದಾನೆ, ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಸಂಗತಿ ಸೇವೆ ಮಾಡ್ತಾ ಹೋಗುವಾಗ ನಮಗೆ ಇರಿಟೇಟ್ ಆಗಬಾರ್ದು. ಒಬ್ಬರ ವರ್ತನೆ ವೇರಿಯೇಷನ್ ಆಗ್ತಾ ಇರುವಾಗ ಇರಿಟೇಟ್ ಆಗಬಾರ್ದು. ನಮಗೊಂದು ಗೊತ್ತಿರಬೇಕು, ನಮ್ಮ ಗುರಿ ಏನಂದರೆ ಕ್ರಿಸ್ತನ ಸಾರೂಪ್ಯದ ಪರಿಪೂರ್ಣತೆಗೆ ಅವರನ್ನು ಕೊಂಡೋಗುವುದಕ್ಕಾಗಿ ನಾವು ನಿಲ್ಲಿಸಲ್ಪಟ್ಟವರು, ನಾವು ಹಿಂತೆಗೆಯುವವರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸೇವೆಯಲ್ಲಿ ಬಂದ ನಂತರ ಇರಿಟೇಟ್ ಆಗಿ 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 ಈಗ ಇರಿಟೇಟ್ ಅಂದ್ರೇ ಅಂತ ಗೊತ್ತಿಲ್ಲ, ಹಾಗೆ ಆಗಿಬಿಟ್ಟಿದೆ ಅನುಭವಗಳು. ಎಲ್ಲಿ ಕ್ರೂರತನ ಇದೆಯೋ, ಎಲ್ಲಿ ಒಂಥರ ಕಠಿಣತ್ವ ಇದೆಯೋ, ಸಹಿಸಿಕೊಳ್ಳುವಂಥ ಒಂದು ಬಲ ಅದು ದೇವರಿಂದಲೇ ಸಿಕ್ಕಿದೆ. ಉದ್ದೇಶ ಒಂದೇ, ನಮ್ಮ ಉದ್ದೇಶ ಒಂದೇ. ನಾನು ತಿಳ್ಕೊಂಡಿದ್ದೇನೆ, ನನ್ನನ್ನು ದೇವರು ಯಾಜಕನ್ನಾಗಿ ಮಾಡಿದ್ದಾನೆ, ನಾನು ಇಂಥವರಿಗೋಸ್ಕರನೇ ಇರೋದು. ನನ್ನ ಜವಾಬ್ದಾರಿ ಏನೋ ಗೊತ್ತುಂಟು, ಕ್ರಿಸ್ತನ ಪರಿಪೂರ್ಣತೆ ಎಂಬಂಥ ಪ್ರಮಾಣವನ್ನು ಮುಟ್ಟುವ ತನಕ ಅವರನ್ನು ನಡೆಸುವಂಥ ಸೇವೆಗಾಗಿ ನಾನು ಕರೆಯಲ್ಪಟ್ಟವ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಸರಿ ನೋಡ್ರಿ ದೇವರ ಮಕ್ಕಳೇ, ಇರಿಟೇಟ್ ಮಾಡುವಂಥ ಸಂಗತಿಗಳು ಬರ್ಬೋದು. ಅದಕ್ಕೆ ಅನೇಕಾರು ಕಾರಣ ಇದೆ. ನಾವು ಮಾಮಣ್ಣನ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ, ಸೈತಾನ್ನ ವಿರುದ್ಧವಾಗಿ ಸೇವೆ ಮಾಡೋದಂದರೆ ಸೈತಾನ್ನ ವಿರುದ್ಧವಾಗಿ ನಿಲ್ಲೋದು. ಅವನು ಸುಮ್ಮನೆ ಇರ್ತಾನ? ಒಮ್ಮೆನೆ ಆಯನ ಮೂಲಕನೇ ಆತ್ಮನ್ ಪತ್ತಾರೆ ಪೋತೆನ ಆಯನ ಮೂಲಕನೇ ಒಮ್ಮೆ ಕುಗ್ಗಿಸ ಬಿಡ್ಕ, ಇರಿಟೇಟ್ ಮಲ್ಪುಗ, ಅಗ್ಲಗ್ಲೆಲ್ಲ ಅಡೆ ಮಲ್ತಾಡು, ಅಗ್ಲಗ್ಲು ದೂರ ಪೋಡು, ಒಮ್ಮೆ ಇಟ್ಟು ಪಿರಚಾರಡು ಮುಗಿಂಡತ್ತ ಒಮ್ಮೆನ ಸೇವೆ. ಮಾಮಣ್ಣ ಎಣಿಸ್ತಾ ಇರ್ತಾನೆ. ನೋಡಿ ವೈರಿ ಕಾಯ್ತಾ ಇರ್ತಾನೆ, ಸೇವೆಗೆ ತಡೆ ತರ್ತಾ ಇರ್ತಾನೆ. ಆಗ ನಮಗೆ ಗೊತ್ತಿರಬೇಕು, ನಾನು ಯಾಜಕನಾಗಿದ್ದೇನೆ, ನಾನು ಜನರಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಲ್ಪಟ್ಟವ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾವು ಕೂಡ ನೋಡ್ರಿ, ಕತ್ತಲೆಯ ಸಂಗತಿಗಳು ಅಲ್ಲಿ ಇಲ್ಲಿ ಎಲ್ಲ ಆಗ್ತಾ ಇದೆ. ಎಷ್ಟು ಜನ ವಾಚ್ ಮಾಡ್ತಾ ಇದ್ದೀರಿ ಕತ್ತಲೆ ಸಂಗತಿಗಳು? ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಅಲ್ಲಿ ಇಲ್ಲಿ ಭಾಳಷ್ಟು ಕಾಣ್ತಾ ಉಂಟು. ಎಷ್ಟು ಜನ ರಿಪೋರ್ಟ್ ಕೊಟ್ಟಿದ್ದೀರಿ, ಮಾಹಿತಿ ಕೊಟ್ಟಿದ್ದೀರಿ ಪರಲೋಕಕ್ಕೆ? ನನಗೆ ಅದು ಓಪನ್ ಹೇಳಲಿಕ್ಕಾಗೋದಿಲ್ಲ. ಭಾಳಷ್ಟು ನಡೀತಾ ಉಂಟು ಕತ್ತಲೆಯ ಸಂಗತಿಗಳು. ಒಬ್ಬ ಇಹಲೋಕದ ವ್ಯಕ್ತಿ ಮಾಹಿತಿ ಕೊಡುವವ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟಾಗ ಅವರು ಇಮ್ಮಿಡಿಯೇಟ್ ಓಡಿ ಬರೋದಾದರೆ, ನಾನು ಅದಕ್ಕೆ ಆಗ ಸಾಕ್ಷಿ ಹೇಳಿದ್ದು, ಇಮ್ಮಿಡಿಯೇಟ್ ಬಂದಿದ್ದಾರಾದರೆ ಪರಲೋಕಕ್ಕಾಗಿಯೇ ಪರಲೋಕ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡು ಆ ಪರಲೋಕಕ್ಕಾಗಿ ಜನರ ಒಂದು ರಕ್ಷಣೆಗಾಗಿ ನಾನು ನಿಂತು ದೇವರ ಹತ್ರ ಮಾತಾಡುವಾಗ ಪರಲೋಕ ಸ್ಪಂದಿಸೋದಿಲ್ವಾ? ಪರಲೋಕ ಸ್ಪಂದಿಸ್ತದೆ ಅಲ್ವಾ? ನಮಗೆ ನಂಬಿಕೆ ಬೇಕು. ಕೆಲವೊಂದು ಸಾರಿ ಏನು ಗೊತ್ತುಂಟ, ದೇವರ ಕುರಿತಾಗಿ ನಮಗೇನೆ ಗೊತ್ತಿರೋದಿಲ್ಲ. ದೇವರ ಗುಣ, ಸ್ವಭಾವ, ಆತನ ಹೃದಯದ ದಾಹ ಎಂತಂತ ನಮಗೆ ಗೊತ್ತಿರಲ್ಲ. ಆತನ ಹೃದಯದ ದಾಹ ಏನು ಗೊತ್ತುಂಟ, ಒಬ್ಬ ಕೂಡ ನಾಶವಾಗಿ ಹೋಗಬಾರ್ದು, ಎಲ್ಲರ ರಕ್ಷಣೆ ಹೊಂದಬೇಕು. ಪೌಲನು ಒಂದು ಕಡೆಯಲ್ಲಿ ಹೇಗೆ ಹೇಳ್ತಾ ಇದ್ದಾನೆ, ದೇವರಲ್ಲಿರುವಂಥ ಚಿಂತೆಯಿಂದಲೇ ನಿಮಗೋಸ್ಕರ ನಾನು ಚಿಂತಿಸ್ತೇನೆ. ಹಲಲು ದೇವರಲ್ಲಿರುವಂಥ ಚಿಂತೆಯಿಂದಲೇ ಅವನು ಸಭೆಯ ಜನರಿಗೋಸ್ಕರ ಚಿಂತಿಸ್ತಾ ಇದ್ದ. ದೇವರಲ್ಲಿರುವಂಥ ಚಿಂತೆ ಎಲ್ಲ ಮನುಷ್ಯ ರಕ್ಷಣೆ ಹೊಂದಿ ಕಡೆವರೆಗೂ ಕೂಡ ಹಲಲುಯ್ಯ ನಿಲ್ಬೇಕು. ಇದು ದೇವರಲ್ಲಿರುವಂಥ ಚಿಂತೆ. ಹಲಲುಯ್ಯ. ಆ ಚಿಂತೆ ಇರುವಂಥ ನಾನು ನೀವು ಏನು ಮಾಡ್ತೇವೆ ಗೊತ್ತುಂಟ, ಕತ್ತಲೆ ಸಂಗತಿಗಳನ್ನು ಜಾಸ್ತಿ ಮಾತಾಡೋದಿಲ್ಲ, ಅದನ್ನು ಈ ಥರ ಹತ್ರನೇ ಮಾತಾಡ್ತಿರೋದು. ನಾವು ನೇರ ಹೋಗ್ತೇವೆ, ಯಾರ ಹತ್ರ ಮಾತಾಡೋದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ ಅವ್ರ ಹತ್ರ ಮಾತಾಡ್ತಾ ಇರ್ತೇವೆ. ಸ್ವಾಮಿ ನೋಡು ಹೀಗೆ ಆಗ್ತಾ ಉಂಟು, ಇಲ್ಲಿ ನಿನ್ನ ರಾಜ್ಯ ಬರಲಿ,
ನನ್ನಲ್ಲಿ ನಿನ್ನ ರಾಜ್ಯ ಬಂದಾಗೆ ಈ ವಿಷಯದಲ್ಲಿ, ಈ ವ್ಯಕ್ತಿಯಲ್ಲಿ, ಈ ಪಟ್ಟಣದಲ್ಲಿ ನಿನ್ನ ಕಿಂಗ್ಡಮ್ ಬರಲಿ. ಹಲ್ಲೆಲೂಯಾ. ಯೇಸುವಿನ ಹಾಗೆ, ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹಾಗೆ ನಾವು ಕೂಡ ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಂಬ್ತೇನೆ, ಈ ವಾಕ್ಯ ಕೇಳುತ್ತಿರುವಾಗಲೇ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ನಿಂತುಕೊಂಡೇ ಇರುವುದಕ್ಕೆ ಕಲಿಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದಾಗೆ ಕ್ರಿಸ್ತನ ಮೂಲಕ ಸಿಕ್ಕಿದಂಥ ಭಾಗ್ಯದಲ್ಲಿ ನಾವು ಆಪ್ರೇಟ್ ಆಗುವುದಕ್ಕೆ ಕಲಿಬೇಕು. ಇವತ್ತು ದೇವರ ಸನ್ನಿಧಾನದಲ್ಲಿ ಧೈರ್ಯದಿಂದ ನಿಲ್ಲುವಂಥ ಭಾಗ್ಯ ಯಾರ ಮೂಲಕ ಸಿಕ್ಕಿದೆ ನಮಗೆ? ಇನ್ನು ಸಿಗಬೇಕಾದು? ಇನ್ನು ಸಿಗಬೇಕಾ? ಆಲ್ರೆಡಿ ಸಿಕ್ಕಿದೆ. ಆದ್ದರಿಂದ ನಾವು ಇವತ್ತು ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅದಕ್ಕೆ ಬೇಕಾದರೆ ವಾಕ್ಯ ಗೊತ್ತುಂಟ ನಿಮಗೆ? ಇಬ್ರಿಯರಿಗೆ ಬರೆದ ಪತ್ರಿಕೆ, ಯಾರಿಗೆ ನೆನಪುಂಟು ವಾಕ್ಯ? ಪಾಸ್ಟರ್ಗೆ ನೆನಪಿದ್ಯ? 4ನೇ ಅಧ್ಯಾಯ 16. ಇಬ್ರಿಯನ್ 4ನೇ ಅಧ್ಯಾಯ 16ನೇ ವಚನ. ಆದುದರಿಂದ ಕರುಣೆಯನ್ನು ಹೊಂದುವಂತೆಯೂ, ನಾವು ಕರುಣೆಯನ್ನು, ದೇವರ ಕರುಣೆಯನ್ನು ಹೊಂದುವಂತೆಯೂ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಲ್ಲೆಲೂಯಾ. ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯಾವುದಕ್ಕಾಗಿ? ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಮಗೆ ಒಂದು ಸಮಯ ಇತ್ತು, ಧೈರ್ಯದಿಂದ ಕೃಪಾಸನದ ಮುಂದೆ ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅದಕ್ಕಾಗಿ ಯಾಜಕ ಮಾತ್ರ ಹೋಗಬೇಕಿತ್ತು. ಈಗ ದೇವರು ಕ್ರಿಸ್ತನ ಮೂಲಕ ಎಲ್ಲರನ್ನು ಯಾಜಕ ಮಾಡಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ರಕ್ತದ ಮೂಲಕ ಮಾತ್ರ ಧೈರ್ಯದಿಂದ ಕೃಪಾಸನದ ಮುಂದೆ ಹೋಗ್ಬೋದು. ಹಲ್ಲೆಲೂಯಾ. ರಕ್ತವಿಲ್ಲದೆ ಹೋಗಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಸಮಯೋಚಿತವಾದಂಥ ಸಹಾಯ, ರೈಟ್ ಟೈಮಲ್ಲಿ ಬೇಕಾದಂಥ ಒಂದು ಹೆಲ್ಪು. ಎಂಥ ಹೆಲ್ಪುಗಳು ನಮಗೆ ಬೇಕು, ಯಾವ ಕಾಲದಲ್ಲಿ ಎಂಥ ವಿಧವಾದಂಥ ಹೆಲ್ಪುಗಳು ನಮಗೆ ಬೇಕೋ ಅದಕ್ಕಾಗಿ ನಾವು ಸಿಂಹಾಸನದ ಮುಂದೆ ಹೋಗಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನಿಗಾಗಿ ಇರುವವರು ನಾವು ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ 24 hours ಪ್ರೇಯರಲ್ಲಿ ಕಾಣಿಸ್ಕೊಳ್ಬೇಕಾ? 24 hours ಪ್ರಾರ್ಥನೆ. ಇವಾಗ ಬಂಜಿದಾದ ತಿನ್ಪಿನಿ ಕೆಲಸ ಮಾಡ್ತಾ ಇರುವಾಗಲೇ ಸ್ಪಿರಿಟಲ್ಲಿ ಮಾತಾಡ್ತಾ ಇರಲಿಕ್ಕಾಗ್ತದೆ. ಗೊತ್ತುಂಟ ನಿಮಗೆ? ಕೆಲಸ ಮಾಡ್ತಾ ಇರುವಾಗಲೇ ದೇವರ ಹತ್ರ ಮಾತಾಡ್ತಾ ಇರಲಿಕ್ಕಾಗ್ತದೆ, ಕೆಲಸ ಮಾಡಲಿಕ್ಕಾಗ್ತದೆ. ಇದು ನಮ್ಮ ಅನುಭವ. ಹಲ್ಲೆಲೂಯಾ. ಹೋಗುವಾಗ ಬರುವಾಗ ಸ್ವಾಮಿ ಹತ್ರ ಮಾತಾಡ್ತಾ ಇರ್ಬೋದು. ಒಂದು ತಿಳ್ಕೊಳ್ಳಿ, ಲವ್ವರ್ಗಳಿಗೆ ಒಂದು ಆಸೆ ಇರ್ತದೆ. ಏನು ಗೊತ್ತುಂಟ? ಪಾತ್ರೊಂದೇ ಪೊಡಂತ ಯಾದಾತು ಅನ್ನಲ್ಲ, ಪಾತ್ರೊಂದೇ ಪೊಡು. ಇತ್ತ ಬೈಕಡಿ ಎದ ಜಪ್ಪುವೆ, ಕಾರಡಿ ಎದ ಜಪ್ಪುವೆ, ಶಾಲೆ ಯಾಪ ಪಡ್ಪುಣು, ಕಾಲೇಜ್ ಯಾಪ ಪಡ್ಪುಣು, ಪೋದು ಫೋನಡಿ ಎದ ಕುಲ್ಲುನಂತಾಗ್ತದೆ. ಇದು ಲವ್, ಸೆಳೆತ. ಎಲ್ಲಿ ನಿಜವಾದ ಪ್ರೀತಿ ಇರ್ತದೋ ಅಲ್ಲಿ ನಿಜವಾದ ಸೆಳೆತ ಇರ್ತದೆ. ನಮ್ಮನ್ನು ಪ್ರೀತಿಸಿದ ದೇವರು ಕ್ರಿಸ್ತನಲ್ಲಿ ಕೊಟ್ಟ ಬಿಡುಗಡೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೂ ಕೂಡ ಆತನ ಸೆಳೆತ ಇರ್ತದೆ. ನನ್ನ ದೇವರ ಬುಡಪಾದಿನ ಒಂದು ಉದ್ದೇಶ ಉಂಟು. ಆ ಉದ್ದೇಶಕ್ಕಾಗಿ ನಾನು ಉಂತುವೆ, ನಾನು ನಿಲ್ತೇನೆ ಎಂಬುದಾಗಿ ನಾವು ಆ ಪ್ರೀತಿಯ ನಿಮಿತ್ತ ಸೆಳೆಯಲ್ಪಡ್ತೇವೆ. ಸೆಳೆಯಲ್ಪಟ್ಟಾಗ ಕೆಲಸಕ್ಕೆ ಹೋಗಲಿ ಬರಲಿ ಕೆಲಸ ಮಾಡ್ತೇವೆ, ನಾವು ದೇವರ ಹತ್ರ ಮಾತಾಡ್ತಾ ಇರ್ತೇವೆ. ಕೆಲಸ ಮಾಡುವ ಕೆಲವು ಸಂಗತಿಗಳನ್ನು ಕಾಣ್ತಾ ಇದ್ದೇವೆ, ಕತ್ತಲೆಯ ಸಂಗತಿಗಳು. ನಾವು ಪ್ರತಿನಿಧಿಗಳು ದೇವರದ್ದು. ನೋಡ್ರಿ, ಕತ್ತಲೆಯ ಸಂಗತಿ ಕಾಣ್ತಾ ಇದ್ದೇವೆ. ನಾನು ಇಮ್ಮಿಡಿಯೇಟ್ ಏನೋ ಕೆಲಸ ಇದ್ದರೂ ಕೂಡ ನಾನು ಪ್ರೇಯರ್ ಮಾಡಿಬಿಡ್ತೇನೆ, ಸ್ವಾಮಿ ಒಂದು ಬೊರ್ಚಿ ಇರು ಸುಂದರವಾದ ಉಂಟು ಮಲ್ದಿನ ಲೋಕ, ನೀವು ಸುಂದರವಾಗಿ ರೂಪಿಸಿದ ಲೋಕದಲ್ಲಿ ಇದು ಕತ್ತಲೆಯ ಸಂಗತಿ ಯಾಕೆ ಸ್ವಾಮಿ, ಇದನ್ನು ತೆಗೆದು ಬಿಡು. ಒಂದು ಸಾರಿ ನಾನು ಬಾಂಬೆ ಪಟ್ಟಣದಲ್ಲಿರುವಾಗ ನಾನು ಏರ್ ಕಂಡೀಷನ್ ಟೆಕ್ನಿಷಿಯನ್. ನಾನು ಒಂದು ಪ್ಲೇಸಲ್ಲಿ ಎಸಿದು ಕೆಲಸ ಮಾಡಲಿಕ್ಕೆ ಹೋದೆ. ಅಲ್ಲಿ
ಒಂದು ಬಾರಲ್ಲಿ ಅಲ್ಲಿ ನಡೆಯುವಂಥ ಅವ್ಯವಹಾರ ಕುರಿತು ನೋಡಿ ನಾನು ಕೆಲಸ ಮಾಡ್ತಿರುವಾಗ ಹೃದಯದಲ್ಲಿ ಉಂಟು ದೇವ್ರ ಹತ್ರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಮಾಡ್ತಾ ಇದ್ದೇನೆ, ಒಳಗೆ ಕೂಗು ಬರ್ತುಂಟು, ಅಳು ಬರ್ತುಂಟು. ನಾನು ದೇವ್ರ ಹತ್ರ ಇಷ್ಟೇ ಹೇಳಿದೆ, ಏತು ಸುಂದರ ಲೋಕನಿರು ಉಂಟು ಮಲ್ದಾರ ಆಯ್ತಾ, ಮಧ್ಯಡಿ ಕತ್ತಲದ ಸಂಗತಿ ದಾಯೆ ಒಂದು ಬೊರ್ಚಿ ಸ್ವಾಮಿ. ಹಾಗೇನೆ ಹೇಳ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ದೇನೆ, ಬೊರ್ಚಿ ಸ್ವಾಮಿ. ಕಲೆಯಲ್ಲೇ ಸ್ವಲ್ಪ ದಿನದ ನಂತರ ನಾನು ನೋಡ್ತೇನೆ ಅದು ಅಲ್ಲಿ ಇಲ್ಲವೇ ಇಲ್ಲ. ಮುನ್ಸಿಪಾಲಿಟಿ ಬಂದು ರೈಡ್ ಮಾಡಿ ಲಾಕ್ ಮಾಡಿ ಎದುರಿನ ಅಂಶವನ್ನು ಬುಲ್ಡೋಸರ್ ತಂದು ಎಳೆದು ಹಾಕ್ತಾರೆ. ಬೊರ್ಚಿ ಸ್ವಾಮಿ. ಹಲ್ಲೆಲೂಯಾ. ಯಾಕೊತ್ತುಂಟ, ನಾವು ಜನರ ಪರವಾಗಿರುವವರು ಕೆಲವು ಸಂಗತಿಗಳು ಕುಟುಂಬದಲ್ಲಿ ಕಣ್ಣೀರಿಗೆ ಕಾರಣಪಡಿಸುವಂಥ ಸಂಗತಿಗಳು, ಕುಟುಂಬ ಜೀವಿತವನ್ನು ಹಾಳು ಮಾಡುವಂಥ ಸಂಗತಿಗಳು, ಈ ಕುಡುಕತನ ಬೇಡವಾದಂಥ ಸಂಗತಿಗಳು, ಅವರ ಜೀವಿತದಲ್ಲಿ ದೇವರ ಆಶೀರ್ವಾದದಲ್ಲಿ ಅವರು ಮುಂದೆ ಹೋಗದಂತೆ ತಡೆ ಹಿಡಿದಿರುವಂಥ ಸಂಗತಿಗಳು, ಅದೊಂದು ಬಾಂಡೇಜ್, ಅದೊಂದು ಬಂಧನ ಎಂಬುದಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಈಗ ನಾವೇನು ಮಾಡೋದು, ಅದರ ಮೂಲಕ್ಕೇನೆ ಏನಿರಬೇಕು, ಇಂಗದಿ ಓಡ್ರಿ. ಒಬ್ಬರು ಹೇಳಿದರು, ಬ್ರದರ್ ಈ ಪನ್ನೊಂದುಲ್ಲರತ್ತೆ ಆ ಅಂಚಿದ ಮರ ಇಂಚು ಬರೋದುಂಟು ಕೇನೆಂದು ಉಜ್ಜಿರತ್ತೆ ಆಗಲು ನೀವು ಹೇಳ್ತಾ ಇದ್ದೀರಿ ಆ ಕಡೆದು ಮರದ ಗೆಲ್ಲೆಲ್ಲ ಈಚೆ ಬರ್ತಾ ಉಂಟು. ಅವರು ಕೇಳ್ತಾ ಇಲ್ಲಲ್ಲ ಕಟ್ಟಿಂಗ್ ಮಾಡಲಿಕ್ಕೆ. ನೀವು ಒಂದು ಕೆಲಸ ಮಾಡಿ, ಅದರ ಒಂದು ಮೇಯ್ನ್ ರೂಟನ್ನು ಹಿಡಿದು ಹೋಲ್ ಮಾಡಿ ಹಿಂಗಿಟ್ಟು ಬಿಡಿ ಅಂತ. ಮರ ಇತ್ತಿತ್ತಿಲ್ಲ ಕಡೆ ಸೈತು ನೇರೆಲ್ಲ ಗೊತ್ತಾಗ ಹೋಗೊಂದಿನ ನುಂಗುದು ಬೂರು ನಿಗೆಲ್ಲ ಸಮಸ್ಯೆ ಪರಿಹಾರ ಅಂತ. ಬೋ ಎಂಥ ವಿಜ್ಞಾನಿ ನೋಡಿ, ಭಯಂಕರ ವಿಜ್ಞಾನಿಗಳಿದ್ದಾರೆ, ಎಂತೆಂಥ ಮೈಂಡಿನವರು, ತತ್ವಜ್ಞಾನವುಳ್ಳವರಿದ್ದಾರೆ. ಬಟ್ ನಾವು ತತ್ವಜ್ಞಾನ ಇಹಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟವರಲ್ಲ. ನೀವು ಪರಲೋಕದ ಜ್ಞಾನಕ್ಕೆ, ದೇವರ ಭಯದ ಮೂಲಕ ಸಿಗುವಂಥ ವಿಸ್ಡಮ್ಗೆ ಸಂಬಂಧಪಟ್ಟವರು. ಹಲ್ಲೆಲೂಯಾ. ದೇವರ ಭಯದ ಮೂಲಕ ಸಿಗುವಂಥ ವಿಸ್ಡಮ್ ಇದನ್ನೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಮೋಸ ವಂಚನೆ ಇದನ್ನೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ನಾವೇನು ಮಾಡಬೇಕು ಗೊತ್ತುಂಟ, ಜನರನ್ನು ಹಾದಿ ತಪ್ಪಿಸುವುದಕ್ಕೆ ಇರುವಂಥ ಸೈತಾನನ ಕತ್ತಲೆ ಸಂಗತಿಯ ಉಗಮ ಎಲ್ಲಿಂಟೋ ಅಲ್ಲಿ ಹೋಗಿ ಸ್ವಾಮಿ ಒಂದು ಬೊರ್ಚಿ ಅಂತ ಪ್ರೇಯರ್ ಮಾಡಬೇಕು. ಉಡುಪಿ ಪಟ್ಟಣದಲ್ಲಿ ತಿರುಗ್ತಾ ಇದ್ದೆ, ರಾತ್ರಿ ವೇಳೆ ಕಣ್ಣೀರು ಬಿಟ್ಟೆ. 11 ಗಂಟೆ ಆಚೆ ಹೋದಾಗ ಕೆಲವು ಸಂಗತಿಗಳನ್ನು, ನೋಡಬಾರದ ಸಂಗತಿಗಳನ್ನು ನೋಡಿದೆ. ಸ್ವಾಮಿ ಈರೇನ ನೀವು ಉಡುಪಿ ಜಿಲ್ಲೆ ಹಿಡ್ದೀತಾರ ಒಂದು ದಾಯೆಗು ಸ್ವಾಮಿ, ಕತ್ತಲದ ಸಂಗತಿ ಬೊರ್ಚು. ಒಂದೇ ಸೆಂಟೆನ್ಸ್. ಸ್ವಲ್ಪ ದಿವಸದಲ್ಲಿ ಪೇಪರ್ ಓದಿದ್ದೆ, ರೈಡಾಗಿ ಎಲ್ಲರನ್ನು ಹಿಡ್ಕೊಂಡೋಗಿ ಒಳಗೆ ಹಾಕಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮಗೆ ಕೊಡಲ್ಪಟ್ಟಂಥ ಸ್ಥಾನದಲ್ಲಿ ನಿಂತುಕೊಂಡು ನಾವು ದೇವರನ್ನು ಯಾವಾಗಲೂ ವಿಜ್ಞಾಪಿಸಬೇಕಾದವರು, ದೇವರಲ್ಲಿ ಪ್ರಾರ್ಥಿಸಬೇಕಾದವರೇ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಂಥ ಪ್ರಾರ್ಥನೆ ಮಾಡಬೇಕಾದವ್ರು ಗೊತ್ತುಂಟ ನೋಡಿ. ಈಗ ನಾವು ಪ್ರಾರ್ಥನೆ ಮಾಡೋದಂದರೆ, ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಮಾಹಿತಿದಾರ ಡಿಪಾರ್ಟ್ಮೆಂಟ್ಗೆ ತಿಳಿಸಿಕೊಡೋದಂದರೆ, ಯಾರ ವಿಷಯವಾಗಿ ತಿಳಿಸಿಕೊಡ್ತಾನೆ ಅವನಿಗೆ ಗೊತ್ತಾದರೆ ಇವನ ವಿರುದ್ಧವಾಗಿ ಅವನ ಅಡ್ಡಿ ಬರ್ತಾನೆ ಇಲ್ವೋ? ಬರಲಿಕ್ಕೆ ನೋಡ್ತಾನೆ ಅವ. ಕೆಲವು ಘಟನೆಗಳುಂಟು, ಓಪನ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಬಿಡಿ. ಓಕೆ, ಅಡ್ಡಿ ತಡೆಯನ್ನು ತರಲಿಕ್ಕೆ ನೋಡ್ತಾನೆ. ಅಡ್ಡಿ ತರದ ನಮಗೆ ಹೇಳಲಿಕ್ಕುಂಟು, ನಮಗೆ ಅದರಲ್ಲಿ ಮುಂದೆ ಹೋಗಬೇಕು. ಬಟ್ ಇವ ಅಡ್ಡಿ ತರ್ತಾನೆ. ಒಂದು ಹೋರಾಟ ಬರ್ತದಲ್ವ, ಒಂದು ಹೋರಾಟ. ಕೆಲವು ಸರಿ ಹೀಗೆ ಹೇಳ್ತಾರೆ, ಕೆಲವರು ಹೇಳ್ತಾರೆ ಏನು ಗೊತ್ತುಂಟ, ಯಾನು ದೇವರಿಗೆ ಅದು ಒಪ್ಪಿಸಕೊರಿಯ, ಯಾನು ದೇವರಿಗೆ ಉಂತಾರೆ ಮನಸ್ಸು ಮಲ್ತೆ ಏತು ಹೋರಾಟ ಬರೋನುಂಡಿಯೇ, ಭಯಂಕರ ಹೋರಾಟ ಬರೋನುಂಡು. ಕೆಲವರು ಹೇಳ್ತಾರೆ, ಕೆಲವರು ಪಾಸಿಟಿವ್ ವೇಯಲ್ಲಿ ಆ ಹೋರಾಟವನ್ನು ಮಾತಾಡ್ತಾರೆ, ಕೆಲವರು ನೆಗೆಟಿವ್ ವೇಯಲ್ಲಿ ಮಾತಾಡ್ತಾರೆ. ಪಾಸಿಟಿವ್ ವೇಯಲ್ಲಿ ಮಾತಾಡೋ ಹೀಗೆ ಮಾತಾಡ್ತಾರೆ, ಎಂಚಿನನೆ ಬರಡಿ ಎನ್ನ ಕಾರ್ದ ಅಡಿಟಾವು ಪುರ ವೈರಿನ ಬಲವನ್ನು ಪೊಲ್ಪುನ ಶಕ್ತಿನ ದೇವರು ಹೆಂಗೆ ಕೊಡ್ತಾರೆ, ವೈರಿಯ ಬಲವನ್ನು ಮುರಿಯುವಂಥ ಶಕ್ತಿ ಕೊಡ್ತಾರೆ. ಇದು ಪಾಸಿಟಿವ್ ವೇಯಲ್ಲಿ ಮಾತಾಡ್ತಾರೆ. ಇನ್ನು ಕೆಲವರು ಸಾಕಾದು ಪೋಂಡಿ, ಕೆಲವು ಸರಿ ಅಂಚೆ ಎನ್ನುಂಡು ಯಾನು ಈ ನಂಬಿಕೆ ಬರ್ಪಿನ ಹಿಡ್ದು ಐಟೇ ಎತ್ತಂಡು ಎಡ್ಡೆ ಎತ್ತಂದೇನು ನೈಟ್ ಒಂದ್ರ ಹತ್ತಿರ ಬ್ಯಾತ ಸಮಾಧಾನ ಎತ್ತ ಎಂಚಿನ ಸಮಾಧಾನ ಇಟ್ಟು ಒಂದು ವಿಷಯವನ್ನು ನೆಗೆಟಿವ್ ವೇಯಲ್ಲಿ ಸಹ ಮಾತಾಡ್ಬೋದು, ಪಾಸಿಟಿವ್ ವೇಯಲ್ಲಿ ಸಹ ಮಾತಾಡ್ಬೋದು. ಸಾಕಾದು ಪೋಂಡು. ಯಾಕೆಂದರೆ ಹೋರಾಟಗಳು ಬರುವಾಗ ಕೆಲವರು ಏನಾಗ್ತಾರೆ ಗೊತ್ತುಂಟ, ಬೈಬಲಲ್ಲಿ ಹೇಳ್ತದೆ, ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಲ್ವಾ, 6ನೇ ಅಧ್ಯಾಯ 9ನೇ ವಚನವಾ 7ನೇ ವಚನ 9ನೇ ವಚನ ನೋಡ್ರಿ. ಗಲಾತ್ಯದವರಿಗೆ 6:7
6:9. 6:9 ಕರೆಕ್ಟ್ ನಾನು ಓಕೆ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಒಳ್ಳೆ ಸಂಗತಿಯನ್ನು ಮಾಡುವುದರಲ್ಲಿ ಅಂದರೆ ದೇವರು ನಮ್ಮನ್ನು ನೇಮಿಸಿದ ಸಂಗತಿಗಳನ್ನು ನಿಂತು ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ನಾವು ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದದಿದ್ದರೆ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಕೆಲವು ಬೇಸರ ಪಡಿಸುವಂತ ಸಂಗತಿಗಳು ನೋಡಿ ಬೇಸರ ಆಗಿ ನೀವು ಕುಗ್ಗಿ ಹೋಗ್ಬೇಡ್ರಿ, ಹಿಂಜಾರಿ ಹೋಗ್ಬೇಡ್ರಿ. ಏನೋ ಪ್ರಾರ್ಥನೆ ಬಲ ಇಜ್ಜತ್ತ ದೇವರು ಉಲ್ಲೆನಾ ದೇವರು ದಾಯಕೇನು ಜೆ ಮುಂದೆ ಯಾಪ ಸರಿ ಆಗುವ ಟೈಮಲ್ಲಿ ಆಗಲೇಬೇಕು. ಹಲ್ಲೆಲೂಯ. ಹೆವೆನ್ಲಿ ಫೋರ್ಸ್ ಹೊರಟ್ರೆ ಬೈಬಲಲ್ಲಿ ಒಂದು ಕಡೆಯಲ್ಲಿ ಕೀರ್ತನೆಯಲ್ಲಿ ಹೀಗೆ ಬರೆದಿದೆ, ಏನು ಗೊತ್ತುಂಟ, 63, 68 ಇರಬೇಕಲ್ಲ. ಯೆಹೋವನು ಎದ್ದು ಹೊರಡುವಾಗ 68 ಯೆಹೋವನು ಎದ್ದು ಹೊರಡುವಾಗ ಆತನ ವೈರಿಗಳು ಏನಾಗ್ತದಂತೆ, ಡಿಪಾರ್ಟ್ಮೆಂಟ್ ವರ ಲಕ್ಕಣೊಂಡತೆ ಎಂತ ತಡೆ ಕೂಡ ನಿಲ್ಲಿಕ್ಕಾಗುದಿಲ್ಲ, ಚದರಿ ಹೋಗಬೇಕಾಗಿದೆ. ಕೀರ್ತನೆ 68 1, 2, 3. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು. ಆತನ ಹಾಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ನೋಡಿ, ದೇವರು ಎದ್ದು ಹೊರಡುವಾಗ ಆತನ ವೈರಿ ಚದರಿ ಹೋಗುವರು ಅಂತ ಬರ್ದಿದಲ್ವಾ. ದೇವರಿಗೆ ವೈರಿ ಯಾರಪ್ಪ? ದೇವರ ವೈರಿ ಯಾರಾಗಾದ್ರೆ? ಸೈತಾನ ಮನುಷ್ಯರದಲ್ಲ, ಫಸ್ಟ್ ದೇವರದೇ ವೈರಿ ಅವ. ದೇವರ ಮೇಲನ ವೈರತ್ವದ ನಿಮಿತ್ತವಾಗಿ ಮನುಷ್ಯರನ್ನ ಡಿಸೀವ್ ಮಾಡೋದವ. ಈ ಭೂಲೋಕದಲ್ಲಿ ಮನುಷ್ಯರನ್ನ ವಂಚಿಸಿ ಕತ್ತಲೆಯ ಸಂಗತಿಯನ್ನು ಮಾಡೋದು. ಹೇಗೆ ಸೈತಾನ ದೇವರ ವೈರಿ? ಹೇಗಂದರೆ ಪರಲೋಕದಲ್ಲಿ ಇದ್ದವನು, ಅವನು ಕೆರೂಬಿಯರಲ್ಲಿ ಒಬ್ಬನು. ದೇವರ ಸಿಂಹಾಸನಕ್ಕಿಂತ ನನ್ನ ಸಿಂಹಾಸನವನ್ನು ಮೇಲಕ್ಕೇರಿಸಬೇಕಾಗಿ ಆಸೆ ಪಟ್ಟವ. ಹೌದಲ್ವಾ? ಆ ಸ್ಥಾನಕ್ಕಿಂತ ಸಹ ಮೇಲೆ ಹೋಗ್ಬೇಕು ನಾನು. ಆ ಗರ್ವ ಅವನಲ್ಲಿ ಬಂದದ್ರಿಂದ ಅಲ್ಲಿ ಏನಾಯಿತು, ದೇವರ ವಿರುದ್ಧವಾಗಿ ಅವನು ನಿಂತದ್ರಿಂದ ಪರಲೋಕದ ಸೈನ್ಯ ಅವನನ್ನು ದೊಬ್ಬಿತು, ಕೆಳಗೆ ಹಾಕಿತ್ತು. ಆ ನಂತರ ದೇವರ ವೈರಿ ಏನು ಮಾಡಿದ ಗೊತ್ತುಂಟ? ಮನುಷ್ಯರು ದೇವರ ಒಂದು ಪ್ರಸನ್ನತೆಯಲ್ಲಿ ಇರುವಾಗ ಮೊಗಲ್ದ ಎಪ್ಪೋಡು ಅವರನ್ನು ವಂಚಿಸಿ, ಅವರ ಮನುಷ್ಯನ ಬಲಹೀನತೆ ಅವನಿಗೆ ಗೊತ್ತುಂಟು. ಆ ಬಲಹೀನತೆಯ ಮೂಲಕ ಅವರನ್ನು ವಂಚಿಸಿ ಅವರನ್ನು ಏನು ಮಾಡ್ತಾನೆ? ದೇವರಿಂದ ದೂರ ಮಾಡ್ತಾ ಬರ್ತಾ ಇದ್ದಾನೆ. ಹಾಗಾದರೆ ದೇವರ ವೈರಿ, ನಿಜವಾದ ವೈರಿ ಯಾರು ಗೊತ್ತುಂಟ? ಸೈತಾನ. ಹಾಗಾದರೆ ನಾನು ನೀವು ಕ್ರಿಸ್ತನಲ್ಲಿ ಜನರಿಗೋಸ್ಕರ, ಪಟ್ಟಣಕ್ಕೋಸ್ಕರ, ದೇಶ ವಿದೇಶಗಳಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ನಿಲ್ಲಲ್ಪಡಬೇಕಾದವರು. ಆ ವೈರಿಯ ವಿಷಯವಾಗಿ ಇಲ್ಲಿ ಹೇಳಬೇಕು, ಮಾಹಿತಿ ಕೊಡಬೇಕು. ವೈರಿ ತುಲೆ ಸ್ವಾಮಿ ಅವಲಿಂಚ ಮಲ್ತೊಂದುಲ್ಲೆ ಮೂಲಿಂಚ ಮಲ್ತ ಬೊಡ್ಚಿ ಸ್ವಾಮಿ ಈರೇ ಬೋಡು ಇರ್ನ ರಾಜ್ಯನೇ ಬೋಡು. ನೋಡಿ, ಗಲಾಟೆ ಗೌಜಿಗಳಂದರೆ ಅದು ದೇವರ ರಾಜ್ಯದ ಸಿಂಪ್ಟಮ ಅಥವಾ ದೇವರ ರಾಜ್ಯದ ವಿಷಯಗಳದು. ಅದು ಅವನ ರಾಜ್ಯದ್ದು, ಅವನ ರೂಲಿಂಗ್ದೆಲ್ಲ. ದ್ವೇಷ, ವೈಷಮ್ಯ ಮನೋಭಾವನೆ, ವೈರತ್ವ ಮನೋಭಾವನೆ ಎಲ್ಲಿ ಕಾಣ್ತದ ಹೇಳಬೇಕು. ಮುಂದೆ ಬೊಡ್ಚಿ ಸ್ವಾಮಿ ఆయన ರೂಲಿಂಗ್ ಪವರ್ ಬೊಡ್ಚಿ ಇರ್ನ ರೂಲಿಂಗ್ ಪವರ್ ಬರಡು. ಹಲ್ಲೆಲೂಯಾ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಾಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ಹಲ್ಲೆಲೂಯಾ. ಯಾರಿಗೂ ಸಾಧ್ಯವಿಲ್ಲ, ಭೂಲೋಕದ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ ದೇವರನ್ನ ಎಬ್ಬಿಸಿ ಹೊರಡುವಂತೆ ಮಾಡುವಂಥ ಪವರ್ ಯಾರ ಹತ್ರ ಇಲ್ಲ, ಕೇವಲ ಕ್ರೈಸ್ತ ಸಭೆಯಲ್ಲಿದೆ. ಹಲ್ಲೆಲೂಯಾ. ನನ್ನಲ್ಲಿ ನಿನ್ನಲ್ಲಿ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕು ಗೊತ್ತುಂಟ? ಹೋರಾಟ ಇದೆ, ಹೋರಾಟದ ಪ್ರಾರ್ಥನೆ ಮಾಡಬೇಕು. ಒಂದು ವಾಕ್ಯ ಹೇಳ್ತೇನೆ, 4ನೇ ಅಧ್ಯಾಯ ಕೊಲೋಸ್ಯ 12ನೇ ವಚನದಲ್ಲಿ ಅಲ್ಲಿ ಎಪಫ್ರನ ಕುರಿತಾಗಿ ಬರೆದಿದೆ. ಎಪಫ್ರನ ಕುರಿತಾಗಿ ಬರೆದಿದೆ. ಎಪಫ್ರನ್ ಏನು ಹೇಳ್ತಾನೆ? ಎಪಫ್ರನ ಕುರಿತಾಗಿ ಏನು ಬರ್ದಿದೆ? ಪೌಲನು ಎಪಫ್ರನ ಕುರಿತಾಗಿ ಏನು ಹೇಳ್ತಾನೆ ಅಲ್ಲಿ? ಯೇಸುವಿನ ದಾಸನಾಗಿರುವ ಕೊಲೋಸ್ಯ 4:12. ಓಕೆ. ನಿಮ್ಮ
ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಹಲ್ಲೆಲೂಯಾ. ಹೋರಾಟದ ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಎಪಫ್ರ. ಉದ್ದೇಶ ಏನು? ಅವನ ಹೋರಾಟದ ಪ್ರಾರ್ಥನೆ ಮಾಡಿದಂಥ ಉದ್ದೇಶ ಏನು ಗೊತ್ತುಂಟ? ಹೋರಾಟದ ಪ್ರಾರ್ಥನೆ ಮಾಡಿದಂಥ ಉದ್ದೇಶ ಒಂದೇ, ಆ ಕೊಲೊಸ್ಸೆಯ ಜನರು, ಸಭೆಯ ಜನರು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕು, ಕಡೆವರೆಗೂ ನಿಲ್ಲಬೇಕು ಅವರೆಂಬಂಥ ವಿಷಯದ ಮೇಲೆ ಹೋರಾಟದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಹೋರಾಟದ ಪ್ರಾರ್ಥನೆ ಅನ್ನುವಾಗ ತಿಳ್ಕೊಳ್ಳಿ, ಎರಡು ವಿಧದ ಹೋರಾಟಗಳು ಮನುಷ್ಯ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ. ಪ್ರಾರ್ಥನೆಗೆ ವಿರುದ್ಧವಾಗಿ ಬರುವಂಥ ಹೋರಾಟ. ಪ್ರಾರ್ಥನೆ ಅನ್ನುವಂಥದ್ದು ಏನು ಗೊತ್ತುಂಟ? ದೇವರನ್ನು ವಿಜ್ಞಾಪಿಸುವಂಥದ್ದು, ದೇವರ ಬಳಿಗೆ ಮನವಿಯನ್ನು ಕೊಡುವಂಥದ್ದು, ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಅದರ ವಿರುದ್ಧವಾಗಿ ಎರಡು ವಿಧದ ಹೋರಾಟಗಳು ಬರಲಿಕ್ಕೆ ಸಾಧ್ಯ ಉಂಟು. ಒಂದು ಶಾರೀರಿಕವಾದಂಥ ಹೋರಾಟ. ನಾವು ಸರಿಯಾಗಿ ಪ್ರಾರ್ಥನೆ ಮಾಡದಂತೆ, ಪ್ರಾರ್ಥನೆಯಲ್ಲಿ ನಿಲ್ಲದಂತೆ ನಮ್ಮ ಶರೀರವೇ ನಮಗೆ ವೈರಿಯಾಗಿ ನಿಲ್ತದೆ. ಅದಕ್ಕೆ ಕಾರಣ ಏನು ಗೊತ್ತುಂಟ? ಶರೀರ ನಮಗೆ ವೈರಿಯಾಗಿ ನಿಲ್ಲುವುದಕ್ಕೆ ಕಾರಣ ಏನು ಗೊತ್ತುಂಟ? ಏನು ಕಾರಣ ಇರ್ಬೋದು? ಪ್ರಾರ್ಥನೆಗೆ ವಿರುದ್ಧವಾದ ಹೋರಾಟ ಶರೀರದಿಂದಲೇ ಬರ್ತಾ ಉಂಟಾದರೆ, ಪ್ರಾರ್ಥನೆ ಮಾಡದಂತೆ ಅದು ಹೋರಾಡ್ತಾ ಇರೋದಾದರೆ, ಈಗ ನಾವೇನು ಮಾಡಬೇಕು? ಅದರ ಅಗೇನ್ಸ್ಟ್ ಆಗಿ ಹೋರಾಡಬೇಕು. ಅದಕ್ಕಾಗಿ ಅದು ಯಾವ ಕಾರಣ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ, ಅದಕ್ಕಾಗಿ ನಾವೇನು ಹೋರಾಟ ಬರುವಾಗ, ಶರೀರದ ಹೋರಾಟ ಪ್ರಾರ್ಥನೆ ವಿರುದ್ಧವಾಗಿ ಬರುವಾಗ ನಾವೇನು ಮಾಡಬೇಕು ಗೊತ್ತುಂಟ? ನಾವು ಒಂದು ಕಲ್ತಿರಬೇಕು. ಬಿಲಿವರ್ಸ್ ಲೈಫ್ ಯಾವಾಗಲೂ ಹೇಗೆ ಗೊತ್ತುಂಟ? ಶರೀರಕ್ಕೆ ಅನುಕೂಲವಾದಾಗ ಮಾತ್ರ ಪ್ರಾರ್ಥನೆಯ ಲೈಫನ್ನು ಕಲಿಯುವುದಲ್ಲ, ಅದು ರಾಂಗ್. ಸ್ಪಿರಿಟ್ ಯಾವಾಗ ನಮ್ಮನ್ನು ಕರೀತದೆ. ಇವತ್ತು ಎಷ್ಟೋ ನಾನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಇದನ್ನು ದೇವರು ಬೆಳಕಿಗೆ ತಂದ ಎಷ್ಟೋ ಕ್ರೈಸ್ತ ಬಾಳ್ವೆ ಶರೀರಕ್ಕೆ ತಕ್ಕ ಹಾಗೆ ಪ್ರಾರ್ಥನಾ ಲೈಫನ್ನು ಮಾಡ್ತಾ ಇದ್ದಾರೆ. ಶರೀರ ಕುಸಿಟುಂಡ ಆನಿ ಪ್ರಾರ್ಥನೆ, ಶರೀರ ಅಂತ ದುಃಖಡುಂಡ ಪ್ರಾರ್ಥನೆ ಇಜ್ಜಿ, ಶರೀರ ಟೆನ್ಷನ್ ಉಂಡ ಬೈಬಲ್ ಓದನ ಇಜ್ಜಿ. ಹಾಗಾದರೆ ನಮ್ಮ ಪ್ರಾರ್ಥನೆ ಜೀವಿತ ಯಾವುದರ ಮೇಲೆ ಡಿಪೆಂಡ್ ಆಯಿತು? ಯಾವುದರ ಪ್ರೇರೇಪಣೆಯ ಮೇಲೆ ಡಿಪೆಂಡ್ ಆಯಿತು? ಶರೀರದ ಪ್ರೇರೇಪಣೆಯ ಮೇಲೆ ಡಿಪೆಂಡ್. ದೇವರ ಮಕ್ಕಳು ಯಾವಾಗಲೂ ಶರೀರ ದೀನದ ಸ್ವಭಾವದ ಪ್ರೇರೇಪಣೆಯ ಮೇಲೆ ಡಿಪೆಂಡ್ ಆಗಿರುವವರು ಅಲ್ಲ, ಅವರು ಸ್ಪಿರಿಟಲ್ಲಿ ಡಿಪೆಂಡ್ ಆಗಿರುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಪಿರಿಟ್ ಹೇಳ್ತದೆ ಬಲ ಅಂತ ಹೇಳಿದ್ರು ಹೇಗಾದ್ರೂ ಮಾಡಿ, ಆಗದಿದ್ರು ಒಂದು ಕ್ಷಣ ಸೆಂಟೆನ್ಸ್ ಆದರೂ ಹೋಗಿ ಪ್ರೇಯರ್ ಮಾಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತುಂಟು ಒಳಗಿನಿಂದ ಪ್ರೇಯರ್ ಮಾಡಲಿಕ್ಕೆ? ಎಷ್ಟು ಜನರಿಗೆ ಗೊತ್ತುಂಟು ಸ್ಪಿರಿಟಲ್ಲಿ ಪ್ರೇಯರ್ ಮಾಡಲಿಕ್ಕೆ? ಎಷ್ಟು ಜನರಿಗೆ ಗೊತ್ತುಂಟು ಒಳಗಿನಿಂದಲೇ? 12 ಪಿಸಿನುಡಿಯಿಂದ ಪ್ರಾರ್ಥನೆ ಮಾಡಿದ್ರು. ಇದು ಹಾಗಲ್ಲ, ಒಳಗಿಂದ ಪ್ರಾರ್ಥನೆ ನಡೀತಾ ಇರ್ತದೆ. ನಮ್ಮ ಗಮನ ಒಳಗಿನ ಸಂಗತಿ ಕೊಂಡೋಗುವಾಗ ಪ್ರೇಯರ್ ಆಗ್ತಾ ಇರ್ತದೆ. ಎಷ್ಟು ಜನರಿಗೆ ಅನುಭವ ಆಗಿದೆ? ಕೆಲವೊಂದು ಸಂದರ್ಭದಲ್ಲಿ ಹೋಗಿ ಬಾಯಿ ಬಿಡುವಂಥ ಅವಕಾಶಗಳಿಲ್ಲ, ಸಮಯ ಸಂದರ್ಭಗಳಿಲ್ಲ, ಹೋಗಿ ಸುಮ್ಮನೆ ನಿಂತ್ಕೊಂಡಿರ್ತೇವೆ. ಪ್ರೇಯರ್ ನಡೀತಾ ಇರ್ತದೆ, ಕ್ರೈ ಆಗ್ತಾ ಇರ್ತದೆ ಒಳಗಿಂದ, ಲಾರ್ಡ್ ಹ್ಯಾವ್ ಮರ್ಸಿ, ದೇವರೇ ಕರುಣಿಸು, ಕರುಣಿಸು. ಇನ್ನೊಮ್ಮೆ ಹೇಳ್ತೇನೆ, ಶರೀರದ ಅನುಕೂಲತೆಗೆ ತಕ್ಕಂತೆ, ಅದರ ಪ್ರೇರೇಪಣೆಗೆ ತಕ್ಕಂತೆ ಪ್ರಾರ್ಥನೆಯ ಸಮಯವನ್ನು ಕಂಡುಕೊಳ್ಳೋರು ನಾವಲ್ಲ. ಒಳಗಿರುವಂಥ ಸ್ಪಿರಿಟ್ಗೆ ತಕ್ಕಂತೆ, ಆತ್ಮದ ಪ್ರೇರೇಪಣೆಗೆ ತಕ್ಕಂತೆ ನಾವು ಪ್ರೇಯರಲ್ಲಿ ಕನೆಕ್ಟ್ ಆಗಬೇಕಾದ್ರು. ಇಂಥ ಪ್ರೇಯರ್ ಎಲ್ಲಿ ಉಂಟೋ, ಅಂಥ ಲೈಫ್ ಎಲ್ಲಿ ಉಂಟೋ ಅಲ್ಲಿ ಕತ್ತಲೆಯನ್ನು ಓಡಿಸುವ, ದೇವರ ಶಕ್ತಿಯನ್ನು ತರಿಸುವಂಥ ಒಂದು ಜೀವಿತ ಇರ್ತದೆ. ಲೈಕ್ ಜೀಸಸ್, ಯೇಸುವಿನ ಜೀವಿತ ಅಂಥದ್ದೇ ಇತ್ತು ಪ್ರಿಯರೇ.
ಹಲ್ಲೆಲೂಯಾ. ಯೇಸು ಸುವಾರ್ತೆ ಸಾರ್ತಾ ಇದ್ದ, ಹೀಲಿಂಗ್ ಮಿರಾಕಲ್ ಆಗ್ತಾ ಇತ್ತು. ಸ್ವಲ್ಪ ಸಣ್ಣ ನೋಡಿದ್ರೆ ಯೇಸು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಜನರೆಲ್ಲ ಹುಡುಕಾಡ್ತಾ ಇದ್ದಾರೆ, ಯೇಸು ಎಲ್ಲಿ ಹೋಗಿದ್ದಾರೆ? ಏಕಾಂತವಾಗಿ ಪ್ರಾರ್ಥನೆಗೆ ಹೋಗಿದ್ದಾರೆ. ಯಾರು? 40 ದಿವಸ ಫಾಸ್ಟಿಂಗ್ಗೆ ಕೂಡ ನಡೆಸಿದ ಯಾರು? ಯೇಸುವನ್ನು ನಡೆಸಿದ ಯಾರು? ಅದರ ಈಗ ಯೇಸು ಆತ್ಮನಿಂದ ನಡೆಸಲ್ಪಟ್ಟದ್ದು. ಆತ್ಮನ ಒಂದು ಸ್ವರಕ್ಕೆ ಕಿವಿಗೊಟ್ಟು ತುಂಬ ಉಂಟು ವಾಕ್ಯದಲ್ಲಿ. ಇನ್ನೊಂದು ಪ್ರಸಂಗ ಆಗ್ತದೆ, ಬೇಡ. ಹಲ್ಲೆಲೂಯಾ. ಪವಿತ್ರಾತ್ಮನ ಸ್ವರ ಇಲ್ಲದೆ ಆತನು ಏನು ಮಾಡಲಿಲ್ಲ. ಹಲ್ಲೆಲೂಯಾ. ಆತನು ಆಪರೇಟ್ ಆದದ್ದು ಕೂಡ ಹೋಲಿ ಸ್ಪಿರಿಟ್ ಪವರಲ್ಲೇ. ಹಲ್ಲೆಲೂಯಾ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಒಳಗಿನ ವಾಯ್ಸ್ ಬರುವಾಗ ಇಮಿಡಿಯೇಟ್ ಹೋಗಿ ಫಾಸ್ಟಿಂಗ್ಗೆ ಕರೆ ಬರ್ತದ, ಹೇಗಾದರೂ ಸಮಯ ಮಾಡ್ಕೊಂಡು ಫಾಸ್ಟಿಂಗಲ್ಲಿ ಕೂತ್ಕೊಳ್ಳಿ. ಹಲ್ಲೆಲೂಯಾ. ಹೊರಗಿನ ಅನುಕೂಲತೆಗೆ ತಕ್ಕಂತೆಲ್ಲ, ಒಳಗೆ ಸಂಗತಿ. ಹಲ್ಲೆಲೂಯಾ. ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಆಗ್ತದೆ. ಹಲ್ಲೆಲೂಯಾ. ಒಂದು ವೇಳೆ ದೇವರು ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ಪ್ರೇರೇಪಣೆ ಕೊಡೋದಾದರೆ ಯಾರು ಕೊಡೋದು? ದೇವರು ಕೊಡೋದು. ಅದಕ್ಕೆ ತಕ್ಕಂತೆ ವಾತಾವರಣವನ್ನು ಕೂಡ ಅನುಕೂಲ ಮಾಡಿಕೊಡ್ತಾನೆ. ನಾವು ಸಿದ್ಧರಿದ್ರೆ ಉಂಟಲ್ಲ, ಒಂದು ಸಾಧಾರಣ ಮಾತು ಹೀಗೆ ಹೇಳ್ತದೆ, ನಾವು ಪ್ರಾರ್ಥನೆಗೆ ಸಿದ್ಧ ಇದ್ದರೆ ದೇವರು ಅನುಕೂಲ ಮಾಡಿಕೊಡ್ತಾನೆ. ಸಾಧಾರಣ ಮಾತು ಹೀಗೆ ಹೇಳ್ತದೆ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತದೆ ಅಲ್ವಾ? ಮನಸ್ಸಿದ್ದರೆ ಮಾರ್ಗ. ಆತ್ಮದಲ್ಲಿ ನಡೆಸಲ್ಪಡೋದಕ್ಕೆ, ಆತ್ಮನ ಸ್ವರ ಕೇಳೋದಕ್ಕೆ ಯಾರಿಗೆ ಮನಸ್ಸುಂಟೋ, ಎಂಥ ಸಿಟುವೇಷನಲ್ಲಿ ಇರಲಿ ಅವರಿಗೆ ಮಾರ್ಗ ಇದೆ. ದೂರನೋ ಬರುವುದಕ್ಕೆ, ದೂರನೋ ಹತ್ತಿರನೋ, ಇನ್ನೊಂದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಗ ಇದೆ. ಹಲ್ಲೆಲೂಯಾ. ಸ್ಪಿರಿಟ್ ಲೀಡಿಂಗ್ ಮೇನ್. ಸ್ಪಿರಿಟ್ ಲೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಸ್ಪಿರಿಚುವಲ್ ಲೈಫಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ ಹಿಂದಕ್ಕೆ ಹೋಗಲಿಕ್ಕೆ ಕಾರಣ ಏನು ಗೊತ್ತುಂಟ? ಇದರ ಅನುಕೂಲತೆ, ಇದರ ವಾಯ್ಸ್ ಏನು ಮಾಡ್ತದೆ? ನಮ್ಮನ್ನು ಹಿಂದೆನೇ ಕೊಂಡೋಗ್ತದೆ ಹೊರತು ಮುಂದೆ ಕೊಡು. ಇದರ ವಾಯ್ಸನ್ನು ಕೇಳಿದರೆ ನಾವು ಯಾವಾಗಲೂ ಮುಂದಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಹೋರಾಟದ ಪ್ರಾರ್ಥನೆ ಮಾಡಬೇಕಾದ್ರೆ ಇದು ಹೇಳಿದಾಗೆ ಕೇಳುವವರಲ್ಲ, ಇದು ಹೇಳಿದಾಗೆ ಕೇಳೋರು. ಒಂದು. ಎರಡನೇದಾಗಿ, ಒಂದು ಶಾರೀರಿಕ ಹೋರಾಟ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಗೊತ್ತುಂಟ? ಕೆಲವರು ಬಂದು, ಕಾರಣ ಹೇಳ್ತೇನೆ, ಅದಕ್ಕಿಂತ ಮುಂಚೆ ಕೆಲವು ಉದಾಹರಣೆ ಕೊಡ್ತೇನೆ. ಕೆಲವರು ಬಂದು ಹೇಳೋದುಂಟು, ಪಾಸ್ಟ್ರೆ ಯಾನೊಂಚೂರು ಬೈಬಲ್ ಓದ್ಗಂದಕ್ಕೂ ನ್ಯಾಪಿನಜ್ಜೆ ಬಾಯಿ ಹಂಗವನು ಬನ್ನ ವಾ ಅಂತ ಕೆಲವರು ಹೇಳೋದುಂಟು. ಎತ್ತು ಬಾಯಿ ಹಂಗವನಿಯೇ, ಎತ್ತು ನಿದ್ರೆ ಬರ್ಪಿನಿಯೇ. ಒಂದು ವೇಳೆ ಬಾಯಿ ಹಂಗಳಿಸ್ತಾ ಉಂಟಾದರೆ ಎಲ್ಲರಿಗೂ ಇದು ಸಂಬಂಧಪಟ್ಟಂಥ ಎಲ್ಲ ಸಮಯಕ್ಕೂ ನಾನು ಹೇಳುವಂಥದ್ದೇ ಸಂಬಂಧಪಟ್ಟದ್ದು. ಬೇರೆ ಬೇರೆ ವಿಷಯಗಳಿರ್ತದೆ ರೀಸನ್. ಆದರೆ ಒಂದು ರೀಸನನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಿನ್ನೋದು ಮಾಡ್ತಾ ಇದ್ದರೆ ಬಾಡಿ ಜಡತ್ವಕ್ಕೆ ಹೋಗ್ತದೆ. ಬೈಬಲ್ ಹೇಳ್ತದೆ ಅಲ್ವಾ? ಯೇಸು ಸ್ವಾಮಿ ಹೇಳಿದ ಮಾತು ನಿಮ್ಮ ನೆನಪನ್ನು ಲೂಕನ ಸುವಾರ್ತೆ 21:36 ವಚನ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡು, ತಿನ್ನುವುದೇ ಒಂದೇ ಗೊತ್ತು. ಅತಿ ಭೋಜನದ ಮದಡಿನಿಂದಲೂ ಮತ್ತೇನಂತೆ? ಪ್ರಪಂಚದ ಚಿಂತೆ. ಅತಿ ಭೋಜನದ ಮದಡು 1, 2 ಅಮಲು, 3ನೇದಾಗಿ ಪ್ರಪಂಚದ ಚಿಂತೆ. ಇವತ್ತು ನೋಡಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಿ. ಈ 3 ಸಂಗತಿಗಳಲ್ಲಿ ಯಾವುದಾದ್ರೂ ಇದ್ದರೆ ನಮ್ಮನ್ನು ಪ್ರಾರ್ಥನೆ ವಿರುದ್ಧವಾಗಿ ಅದು ಹೋರಾಡ್ತದೆ, ನಮಗೆ ಪ್ರಾರ್ಥನೆಗೆ ಹೋಗದಂತೆ ಮಾಡ್ತದೆ. ಈಗ ಅದರ ಜೊತೆ ಹೋರಾಡಬೇಕು, ಅದನ್ನು ಸೋಲಿಸಿ ಪ್ರೇಯರಲ್ಲಿ ಕೂತ್ಕೊಳ್ಬೇಕು. ಈ 3 ಸಂಗತಿಗಳು ಒಂದು ವೇಳೆ ತಿಂದು ಮದಡು ಬಂದಿರೋದಾದರೆ ಈಗ ಅದನ್ನು ಸೋಲಿಸಬೇಕು. ಹೇಗೆ ಸೋಲಿಸೋದು? ಕೆಲವು ದಿನ ಫುಡ್ ಬಿಡೋಡು, ಚರ್ಬಿ ಪೂರ ಕರ ಓಡು, ನನ್ನ ಲ್ಯಾಂಗ್ವೇಜ್. ಅದಕ್ಕೆ ಇವನು ಹೇಳ್ತಾನೆ, ಆತನು ಹೇಗೆ ಸ್ವಾಧೀನಪಡಿಸ್ಕೊಂಡಿದ್ದಾನೆ ಗೊತ್ತಿಲ್ಲ. ಯಾರು? 1 ಕೊರಿಂಥಿ 9:27 ವಚನದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದು ಎನಿಸಿಕೊಂಡೇನೆ ಎಂದು ತಿಳಿದು ನನ್ನ ದೇಹವನ್ನು ಏನು ಮಾಡ್ತಾನಂತೆ? ಜಜ್ಜಿ ಸ್ವಾಧೀನ. ಅವನು ಯಾವ ರೀತಿ ಜಜ್ಜಿದ್ದಾನೆ, ಯಾವ ರೀತಿ ಸ್ವಾಧೀನಪಡಿಸ್ಕೊಂಡಿದ್ದಾನೆ ನಮ್ಗೆ ಗೊತ್ತಿಲ್ಲ. ಪಟ್ಟು ಜಜ್ಜಬೇಕು. ಬಾಡಿ ಕೇಳ್ತಾ ಇಲ್ಲಾದರೆ, ಬಾಡಿ ಆಲಸ್ಯ ಮಾಡ್ತಾ ಉಂಟಾದರೆ ಜಜ್ಜಬೇಕದನ್ನು, ಅದರ ಲೆವೆಲ್ಗೆ ತರಬೇಕು.
ದೇವರು ಯಾವ ಹಂತಕ್ಕೆ ನೇಮಿಸಿದ ಆ ಹಂತಕ್ಕೆ ತರಬೇಕು. ದೇವರು ನಮ್ಮನ್ನು ಆಲಸ್ಯಗಾರರಾಗಿರುವುದಕ್ಕಾಗಿ ಕರೀಲಿಲ್ಲ. ದೇವರು ಅತಿ ಭೋಜನದ ಮೊದಲು. ಎರಡನೇದಾಗಿ ಅಮಲು. ಅಮಲಂದರೆ ಎಂಥ ಅಮಲು? ನಮಗೆ ಕಾಣು ಖಾಲಿ ಕುಡುಕತನ, ಸಿಗರೇಟ್ ಅಂಡ್ ಕೆಲವು ಅಮಲು ಬೇತೆ ನಮ್ಮಂದು ಅಮಲಿಲ್ಲ. ಮೊಬೈಲಲ್ಲಿ ಹೆಚ್ಚು ಸಮಯ ಕಳೆಯೋದು ಅದೊಂದು ಅಮಲೆ. ದೇವರಿಗೆ ಕೊಡುವಂಥ ಆ ಸಮಯದ ಪ್ರಾಧಾನ್ಯತೆಯನ್ನು ಅರಿತುಕೊಳ್ಳದೆ ಮೊಬೈಲೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದು ಅದೊಂದು ಅಮಲು. ಅದು ಒಂದು ರೀತಿಯ ಅಮಲು. ಮತ್ತು ಬೇರೆ 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 ರೀತಿಯ ಅಮಲುಗಳಿದೆ. ಇದು ಹೋರಾಟ ತರ್ತದೆ. ನಿನ್ನನ್ನು ಪ್ರಾರ್ಥನೆಗೆ ಹೋಗದಂತೆ ಹೋರಾಟ ತರ್ತದೆ. ನಾನು ನೀನು ದೇವರ ಚಿತ್ತ ಉದ್ದೇಶದಲ್ಲಿ ನಿಲ್ಲದಂತೆ ಹೋರಾಟ ತರ್ತದೆ. ಮೂರನೇ ವಿಚಾರ ಯಾವುದು? ಎರಡನೇ ವಿಚಾರ ಅಮಲು, ಮೂರನೇ ವಿಚಾರ ಪ್ರಪಂಚ. ಲೂಕನ ಸುವಾರ್ತೆ 21:36 ಪ್ರಪಂಚದ ಚಿಂತೆ. ನಮ್ಮ ಮನಸ್ಸು ಖಾಲಿ ಪಿದೈಡೇ ಪುಣ್ಯಾಪಲ್ಲ, ಉಳ್ಳೈಡಿರ್ಬೇಕು ನಮ್ಮ ಮನಸ್ಸು. ಇದರಲ್ಲಿ ಒಳಗೆ ಅಂದರೆ ಇದರಲ್ಲಿ ಇರಬೇಕು. ಇದು ನಮ್ಮ ಮನಸ್ಸಲ್ಲಿರಬೇಕು. ಅದು ಬಿಟ್ಟು ನಾವು ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟದೆ ಖಾಲಿ ಅಲ್ಲಿಂದ ಬಂದ ಸುದ್ದಿ, ಇಲ್ಲಿಂದ ಬಂದ ಸುದ್ದಿ, ಅವರ ಸುದ್ದಿ, ಆ ಚಿಂತೆ, ಆ ಭಾರ, ಈ ಭಾರ, ಪ್ರಪಂಚದ ಚಿಂತೆಗಳಲ್ಲೇ ತುಂಬಿಕೊಂಡು ಭಾರ ಆಗ್ತದಂತೆ. ನೋಡಿ, ಅತಿ ಭೋಜನದ ಮೊದಲು ಅಮಲು, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಇಲ್ಲಿ ಹೃದಯಗಳಂತ ಬರೆದಿದೆ, ಆದರೆ ಭಾರ ಆಗೋದು ಯಾವುದು ಗೊತ್ತುಂಟ? ಕೆಲವೊಂದು ವಿಷಯ ಮನಸ್ಸಿಗೆ ಬರೆಯಲ್ಪಟ್ಟ ವಿಚಾರ ಹೃದಯ ಅಂತ ತೋರಿಸಿದೆ. ಮೂಲ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಾದರೆ ಅದು ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ ಗೊತ್ತುಂಟ? ಅದು ಹೃದಯ ಅಲ್ಲ. ಭೋಜನದ ಮೊದಲು ಅಮಲು ಮತ್ತು ಯಾವುದು ಚಿಂತೆಗಳಲ್ಲಿ ಭಾರ ಆಗಿರೋದು ಮೈಂಡ್. ಈ ಒಳಗನ ಮನುಷ್ಯ ಒಂಥರ ಇರ್ತಾನೆ. ಪ್ರೇಯರ್ ಮಾಡ್ಲಿಕ್ಕಾಗ್ತದ? ಒಂಥರ ಇದ್ರಿ ಮೂರು ಸಂಗತಿಗಳಿಂದ ಒಂಥರ ಸಿಕ್ಕಿಕೊಂಡ ಸ್ಥಿತಿಯಲ್ಲಿದ್ದರೆ ಒಳಗೆ ಉಂಟಲ್ಲ. ಯೇಸು ಸ್ವಾಮಿಯನ್ನು ಮಾತು ಹೇಳಿದ್ದಾನೆ ಶಿಷ್ಯರಿಗೆ. ಗೆಸ್ಸೆಮನೆ ತೋಟಕ್ಕೆ ಕರ್ಕೊಂಡು ಹೋಗಿ ಪ್ರೇಯರ್ ಮಾಡಲಿಕ್ಕೆ ಗೊತ್ತುಕೊಳಿಸುವಾಗ ಅಲ್ಲಿ ಹೇಳಿದ್ದಾನೆ. ಅಲ್ಲಿ ಕೂಡ ಒಂದು ನೀವು ತಿಳ್ಕೊಳ್ಬೇಕು. ಅಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತು ಯಾವುದು? ಯೇಸು ಸ್ವಾಮಿ ಅಂತ ಹೇಳಿದೆ, ಅವರು ನಿದ್ದೆ ಮಾಡುತ್ತಿದ್ರಲ್ಲ, ಇವಾಗ ಹೋಗಿ ಪ್ರಾರ್ಥನೆ ಮಾಡಿ ಬರುವಾಗ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಹೇಳಿದಂಥ ಮಾತು ಎಂಥ ಸಿದ್ಧವಾಗಿದೆ, ಎಂತಕ್ಕೆ ಬಲ ಸಾಲೋದಿಲ್ಲ. ಮನಸ್ಸು ಸಿದ್ಧವಾಗಿದೆ ಅಲ್ಲ, ಅದು ಮೂಲದಲ್ಲಿ ಮನಸ್ಸು ಅಲ್ಲ. ನಾನು ಯಾಕಂದರೆ ಇದರಲ್ಲಿ ಮೂಲ ಹುಡುಕ್ಲಿಕ್ಕೆ ನೋಡ್ತಾ ಇದ್ದೇನೆ. ಮೂಲದಲ್ಲಿ ಆತ್ಮ ಸಿದ್ಧವಾಗಿದೆ, ಮನಸ್ಸಲ್ಲ. ದೇಹಕ್ಕೆ ಬಲ ಸಾಲದು. ಆತ್ಮ ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಕೆಲವು ಕಾರಣ ಇರ್ಬೋದು. ಶಿಷ್ಯರಲ್ಲಿ ಸಹ ನ್ಯೂನ್ಯತೆಗಳು ಇತ್ತು. ಯೇಸುವಿನ ಜೊತೆ ಇದ್ದವರಲ್ಲಿ ಯಾವುದೋ ಕಾರಣದಿಂದ ಶಾರೀರಿಕ ಬಲಹೀನತೆ ಇರ್ಬೋದು. ಮನಸ್ಸು ಸಿದ್ಧವಾದದಲ್ಲ, ಆತ್ಮ ಸಿದ್ಧ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ದೇವರ ವಿಷಯದಲ್ಲಿ ಬಾರ್ನ್ ಅಗೇನ್ ಇದ್ದವರು, ಬಾರ್ನ್ ಅಗೇನ್ ಇಲ್ಲದವರು, ನಿಜವಾದಂಥ ಸೈರನ್ ಬರೋದು ಸ್ಪಿರಿಟಲ್ಲಿ. ಅದಕ್ಕೆ ಯಾಕೆ ಗೊತ್ತ? ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಅವನ ಸ್ಪಿರಿಟಲ್ಲಿ ದೇವರನ್ನು ಹುಡುಕೋರನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ಆತ್ಮಿಕ ಸತ್ಯತೆಯ ಸೈರನ್ ಬರೋದು ಇಲ್ಲಿಂದ, ಸ್ಪಿರಿಟಲ್ಲಿ ಬರೋದು, ಇಲ್ಲಿಂದ ಬರೋದಲ್ಲ. ಹಲ್ಲೆಲೂಯಾ. ದೇಹಕ್ಕೆ ಬಲ ಸಾಲದಂದ್ರೆ ಅದಕ್ಕೆ ಕಾರಣ ದೇಹಕ್ಕೆ ಮತ್ತು ಇದಕ್ಕೆ ಕನೆಕ್ಷನ್ ಉಂಟು. ಅರ್ಥ ಆಗ್ತಾ ಉಂಟಾ? ಹಲ್ಲೆಲೂಯಾ. ಅದರಿಂದ ಒಂದು ತಿಳ್ಕೊಳ್ಳಿ, ಒಳಗೆ ಯಾವಾಗಲೂ ಪ್ರಾರ್ಥನೆಗೆ ಸಿದ್ಧವಾಗಿರ್ತದೆ. ಹಲ್ಲೆಲೂಯಾ. ಒಳಗಿನ ವಾಯ್ಸ್ ಬರುವಾಗ ಒಂದು ವೇಳೆ ಹೋರಾಟ ಬರ್ತೊಂಡಂದರೆ ಒಂದು ಶರೀರದಿಂದ ಹೋರಾಟ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತುಂಟ? ನಾನೇನಾದರೂ ಅತಿ ಭೋಜನದ ಮದಡಿನಲ್ಲಿದ್ದೇನೋ, ನಾನು ದೇವರ ವಾಕ್ಯದ ವಿರುದ್ಧವಾದಂಥ, ದೇವರು ಮಾಡಬಾರದಂಥ ಸಂಗತಿಗಳನ್ನು ಮಾಡುವಂಥ ಅಮಲಿನಲ್ಲಿದ್ದೇನೋ, ಅಥವಾ ಮಾರ್ತಳ ಹಾಗೆ ಗಡಿಬಿಡಿ ಚಿಂತೆಗಳಿಂದ ನಾನಿದ್ದೇನೋ, ಅದು ಬೇಕಾದ ಚಿಂತೆ ಅಲ್ಲ, ಎಲ್ಲ ಬೇಡವಾದದನ್ನೇ ತಲೆಗೆ ಹಾಕ್ಕೊಳ್ತಾ ಇದ್ದೇನೋ, ಪರೀಕ್ಷೆ ಮಾಡಬೇಕು. ಯಾಕಂದರೆ ಒಂದು ತಿಳ್ಕೊಳ್ಳಿ, ಒಬ್ಬ ಮನುಷ್ಯನು ತನ್ನ ಆತ್ಮಿಕ ಜೀವಿತದಲ್ಲಿ ಜಯ ಹೊಂದೋದು ಯಾವಾಗ ಗೊತ್ತುಂಟ? ಆತ್ಮಿಕ ಜೀವಿತದ ಜಯವನ್ನು ಅವನ ಜೀವಿತದಲ್ಲಿ ಪಡೆದುಕೊಳ್ಳೋದು ಯಾವಾಗ ಗೊತ್ತುಂಟ? ಅವನ ಸ್ಪಿರಿಟ್, ಅವನ ಸೋಲ್, ಅವನ ಬಾಡಿ ಒನ್ನೆಸ್ಸಲ್ಲಿ ಬರುವಾಗ. ಹಲ್ಲೆಲೂಯಾ.
ಅಲ್ಲಿ ವಿಕ್ಟರಿ ಇರ್ತದೆ, ಅಲ್ಲಿ ಸೂಪರ್ ನ್ಯಾಚುರಲ್ ವರ್ಕನ್ನು ಅವನು ಕಾಣಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿರುವಂಥ ಪ್ರೀತಿಯ ದೇವರ ಮಕ್ಕಳೇ, ಹೋರಾಟ ಬರೋದು ಒಂದು ಶರೀರದಿಂದ, ಇನ್ನೊಂದು ದುರಾತ್ಮ ಲೋಕದ ಸೇನೆಯಿಂದ. ದಾನಿಯೇಲನು ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಕೂತ, ಕುಳಿತುಕೊಳ್ಳುವಾಗ ಒಂದು ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಬಯಸಿದ, ರುಚಿ ಪದಾರ್ಥವನ್ನು ಮುಟ್ಟಲಿಲ್ಲ. ಆಗ ಅವನ ಪ್ರಾರ್ಥನೆ ಏರಿ ಹೋಗಿದೆ. ಮೊದಲನೇ ದಿನದಲ್ಲಿ ಉತ್ತರ ಬಂದಿದೆ. ಉತ್ತರ ತೆಗೆದುಕೊಂಡು ಬರುವಂಥ ದೇವದೂತನನ್ನು ಯಾರು ತಡೆದಿದ್ದಾನೆ? ಕ್ಷೇತ್ರಪಾಲಕ, ಏರಿಯಾವನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥ ಲೀಡರ್ಶಿಪ್ ಉಳ್ಳಂಥ ದುರಾತ್ಮ ದೇವದೂತನನ್ನು ತಡಿತಾ ಇದ್ದಾನೆ. ನೋಡಿ, ಇದೊಂದು ಹೋರಾಟ ಅಲ್ವಾ? ನಾವು ಪ್ರಾರ್ಥನೆ ಮಾಡಿದ್ದೇವೆ, ಅಲ್ಲಿಂದ ಪ್ರಾರ್ಥನೆ ಹೊರಡಿದೆ, ನಮ್ಗೆ ಗೊತ್ತಾಗೋದಿಲ್ಲ. ಪ್ರಾರ್ಥನೆ ಮಲ್ತೊಂದಿಲ್ಲ, ಉತ್ತರ ತೋಜೊಂದಿಜ್ಜಿ, ಒಂಥರ ಹೋರಾಟ ಅಲ್ಲ? ಆದ್ದರಿಂದ ನೋಡ್ರಿ, ಈ ದುರಾತ್ಮ ಸೇನೆಗಳು ಕೂಡ ಅಡ್ಡಿ ಬರ್ತದೆ. ಒಂದೇ ಪ್ರಾರ್ಥನೆ ಕುತ್ಕೊಳ್ಳೇಬಾರ್ದಂತ ಅಡ್ಡಿ ಬರ್ತದೆ, ಅಥವಾ ಪ್ರಾರ್ಥನೆ ಮೇಲಕ್ಕೆ ಹೋದ ನಂತರ ಉತ್ತರ ಬರಬಾರ್ದಂತ ಅಡ್ಡಿ ಬರ್ತದೆ. ಆಗ ನಾವು ಮಾಡಬೇಕು, ಹೋರಾಟದ ಪ್ರಾರ್ಥನೆ ಮಾಡಬೇಕು. ಬಿಟ್ಟು ಬಿಡಬಾರ್ದು, ಹಿಂಜಾರಬಾರ್ದು, ಮನಗುಂದಿ ಹೋಗಬಾರ್ದು. ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ನಮ್ಮ ಬೆಳೆಯನ್ನು ನಾವು ಕೊಯ್ತೇವೆ. ವಿಶ್ವಾಸದಿಂದ ತಂದೆಯ ಸನ್ನಿಧಾನದಲ್ಲಿ ಸಮಯ ಕಳೆಯಬೇಕು. ಹಲ್ಲೆಲೂಯಾ. ಆಪುಜಿ ಬನ್ನ ದಾನಿ, ಆಪುಜಿ ಬನ್ನ ದಾನಿ, ಆಪುಂಡೆ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡುವುದರೊಡನೆ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯಬೇಕು. ಹಲ್ಲೆಲೂಯಾ. ದೇವರಿಗೆ ಮಾಹಿತಿ ಕೊಡುವಂಥದ್ದು ಕೊಡ್ತಾ ಇರಬೇಕು, ಇನ್ಫಾರ್ಮೇಷನ್ ಕೊಡುವಂಥದ್ದು ಕೊಡ್ತಾ ಇರಬೇಕು. ಹಲ್ಲೆಲೂಯಾ. ಕೊನೆಯದಾಗಿ ಹೇಳ್ತೇನೆ ಕೇಳಿ, ಕತ್ತಲೆಯ ಸಂಗತಿಗಳು ಭಾಳಷ್ಟು ರೂಲ್ ಮಾಡ್ತಾ ಉಂಟು. ಏನು? ನೀನಿರುವಂಥ ಪಟ್ಟಣದಲ್ಲಿ, ನಿನ್ನ ಅಕ್ಕಪಕ್ಕದಲ್ಲಿ, ನಿನ್ನ ಏರಿಯಾದಲ್ಲಿ ಕತ್ತಲೆಯ ಸಂಗತಿಗಳು ರೂಲ್ ಮಾಡ್ತಿರುವಾಗ ಸುಮ್ಮನೆ ನಿಂತ್ಕೊಂಡು ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಅಲ್ಲಿರುವಂಥ ಜನರಿಗೋಸ್ಕರವಾಗಿ, ಒಂದೊಂದು ಆತ್ಮಗಳಿಗೋಸ್ಕರವಾಗಿ ನಾನು ನೀವು ಇರುವವರು. ಕೆಲವು ಕುಟುಂಬದಲ್ಲಿ ಗಲಾಟೆಗಳು ಆಗ್ತಾಯಿದ್ರೆ ಕೆಲವರು ಹೇಳೋದುಂಟು, ಕ್ರೈಸ್ತರು ಆಗಲ್ಲ, ಇತ್ತಿನೇ ಬಿಡಲಿ, ಯಾವ್ದಾತವನೇ ಗಲಾಟೆ. ಅದು ಹೇಳುವುದಕ್ಕಾಗಿ ನಾವಿಲ್ಲಿರುವುದಾ? ಕಣ್ಣೀರಿನ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ ಕೂಡ ಇದೆ, ಕಣ್ಣೀರಿನ ಪ್ರಾರ್ಥನೆ ಕೂಡ ಇದೆ. ಒಂದು ದಾಹ ಬಂದರೆ ನಿಜವಾದಂಥ ಕಣ್ಣೀರು ಬರ್ತದೆ. ಹಲ್ಲೆಲೂಯಾ. ನನ್ನ ಹಾಗೆ ಅವರು ಬಿಡುಗಡೆ ಆಗಬೇಕು. ನಾನು ಸಮಾಧಾನದಲ್ಲಿದ್ದೇನೆ, ಅವರು ಸಮಾಧಾನದಲ್ಲಿರಬೇಕು. ನಾನು ನಿತ್ಯ ಜೀವಕ್ಕೆ ಪಾತ್ರನು, ಅವರು ಕೂಡ ಪಾತ್ರರಾಗಬೇಕು. ಒಂದು ನಿಜವಾದ ದಾಹ ಭಾರ ಬಂದರೆ ಹೋರಾಟದ ಪ್ರಾರ್ಥನೆ ಕೂಡ ಇರ್ತದೆ ಮತ್ತು ಕಣ್ಣೀರಿನ ಪ್ರಾರ್ಥನೆ ಕೂಡ ಇರ್ತದೆ. ಹಲ್ಲೆಲೂಯಾ. ಗ್ಲೋರಿ ಟು ಗಾಡ್. ನನ್ನನ್ನು, ನಿನ್ನನ್ನು ಸ್ಪೆಷಲ್ ಸ್ಕ್ವಾಡನ್ನಾಗಿ ದೇವರು ಭೂಲೋಕದಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗಾಗಿ, ಪರಲೋಕಕ್ಕಾಗಿ ನಾವು ಇರುವವರು, ಅನಿತ್ಯ ಸಂಗತಿಗಳನ್ನು ಸದೆ ಬಡಿಯುವವರು, ದುರಾತ್ಮನನ್ನು, ಅವನ ಕಾರ್ಯಗಳನ್ನು ಸದೆ ಬಡುವುದಕ್ಕಾಗಿ ನಾವು ಇರುವವರು. ನೀವು ನಿಮ್ಮ ಕುರಿತಾಗಿ ಅದನ್ನು ಅರಿತುಕೊಂಡು ನೀವು ನಿಲ್ಲುವಾಗ, ನಾನು ನಿಲ್ಲುವಾಗ, ನಾವು ಒಟ್ಟಿಗೆ ನಿಲ್ಲುವಾಗ ಇನ್ನೇನು ಕಾರ್ಯ ಆಗುವುದಿಲ್ಲ ಪ್ರಿಯರೇ. ದೊಡ್ಡ ದೊಡ್ಡ ಕಾರ್ಯ ಆಗ್ತದೆ. ಆದರೆ ಒಂದೇ, ಕೇಳಿದ ವಾಕ್ಯಗಳನ್ನು ಮನೆಗೆ ಹೋಗಿ ಮರೆತು ಬಿಡುವವರಾಗಿರ್ಬಾರ್ದು. ಪುನಃ ಪುನಃ ಮೆಡಿಟೇಟ್ ಮಾಡಬೇಕು. ಲೈವಲ್ಲಿ ಇರ್ತದೆ, ಯೂಟ್ಯೂಬಲ್ಲಿ ಇರ್ತದೆ, ಪುನಃ ಪುನಃ ಕೇಳಿ ಅರ್ಥ ಆಗ್ತದೆ. ವರ್ಡ್ ಬರ್ತಕೊಳ್ಳೋಣ, ಸ್ಟಡಿ ಮಾಡೋಣ. ದೇವರ ಚಿತ್ತ ನನ್ನ ನಿನ್ನ ಜೀವಿತದ ಮೂಲಕ ನೆರವೇರ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗಾಗಿ ಸ್ತೋತ್ರ. ಲೈವಲ್ಲಿ ಇರುವವರು ಮತ್ತು ಸಭೆಯಾಗಿ ಸೇರಿ ಬಂದವರು ನಾವೆಲ್ಲರೂ ನಿನ್ನಿಂದ ನೇಮಿಸಲ್ಪಟ್ಟವರು, ನಿನ್ನಿಂದ ಆರಿಸಲ್ಪಟ್ಟವರು, ನಿನ್ನ ಚಿತ್ತವನ್ನು ನೆರವೇರಿಸಕ್ಕಾಗಿ ಇರುವವರು ಇಲ್ಲಿದ್ದೇವೆ ಸ್ವಾಮಿ. ಸಹಾಯ ಮಾಡು. ಮಹಿಮೆಯಾದ ಕಾರ್ಯಗಳನ್ನು ನಾವು ಕಾಣುವಂತೆ, ನಿನಗಾಗಿ ಉಪಯೋಗವಾಗುವಂಥ ಪಾತ್ರೆಗಳಾಗಿ ನಿಲ್ಲಲ್ಪಡುವಂತೆ ಸಹಾಯ ಮಾಡು. ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಈ ದಿವಸದ ವಾಕ್ಯ ನಮ್ಮ ಜೀವಿತದಲ್ಲಿ ಅದೊಂದು ಆಶೀರ್ವಾದದಾಯಕವಾಗಿ ಬಂದಿರೋದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.